ಭೋಗೇನ ಕಿಂ ಬಾಳೆ ಸರ್ವಂ ತ್ಯಕ್ತ್ವಾ ಪಿತೃಪಂಥಾನಾಂ ಅನುಗಚ್ಛಾಮಿ. ಹಾಗೆಂದರೆ ಬಾಹುಬಲಿಗೆ ಅಂತಿಮದಲ್ಲಿ ಎಲ್ಲವೂ ತುಚ್ಛವೆನಿಸಿಬಿಟ್ಟಿದ್ದೆ. ಇಡೀ ಭರತವನ್ನೇ ಗೆದ್ದಿದ್ದ ತನ್ನ ವೀರ ಅಣ್ಣ ಭರತನನ್ನು ದೃಷ್ಟಿಯುದ್ಧ, ಜಲಯುದ್ಧ ಅಷ್ಟೇ ಅಲ್ಲದೆ ಮಲ್ಲಯುದ್ಧದಲ್ಲಿಯೂ ಸೋಲಿಸಿದ ನಂತರ ತನ್ನ ತಂದೆ ಋಷಭಾನಾಥರ ದಾರಿ ಹಿಡಿದಿದೆ. ಜಿತಮ್ಮಯ ಜಗತ್ ಸರ್ವ ನಾಜಿತಂ ಏಕಾಗ್ರ. ಬಾಹುಬಲಿಗೆ ಯುದ್ಧದಿಂದ ಇಡೀ ಜಗತ್ತು ಗೆಲ್ಲುವುದಕ್ಕಿಂತ ತನ್ನ ಮನಸ್ಸು ಗೆಲ್ಲುವುದು ಮುಖ್ಯವೆನಿಸಿತು. ಆದ್ದರಿಂದ ಗೆದ್ದಿದ್ದ ಭೂಮಿಯನ್ನು, ಹುಟ್ಟಿದ್ದ ಬಟ್ಟೆಯನ್ನು ಕೂಡ ತ್ಯಜಿಸಿ 1 ವರ್ಷ ಕಠೋರ ತಪಸ್ಸಿಗೆ ನಿಂತು ಬಿಟ್ಟ. ಹಾಗಾದರೆ ಆನಂತರ ಬಾಹುಬಲಿಗೆ ಜ್ಞಾನೋದಯವಾಯಿತೆ? ಇಲ್ಲ. ಏಕೆ? ಆ ಅದ್ವಿತೀಯ ವೈರಾಗ್ಯದಿಂದಲೂ ಅದನ್ನು ಪಡೆಯಲು ಸಾಧ್ಯವಾಗಲಿಲ್ಲವೇ? ಹೇಗಾದಿತು ಗುಣ? ಭರತನನ್ನು ಗೆದ್ದೆ ಎಂಬ ಅಹಂಭಾವವು ಅವನ ಮನಸ್ಸಿನಲ್ಲಿ ಇನ್ನೂ ಉಳಿದಿತ್ತು. ಆದ್ದರಿಂದ ಅದನ್ನು ಬ್ರಾಹ್ಮಿ ಮತ್ತು ಸುಂದೆ ಅವನಿಗೆ ಮರುಕ್ಷಣವೇ ಜ್ಞಾನೋದಯವಾಯಿತು. ಬಾಹುಬಲಿಯೇನೋ ಗೆದ್ದ ರಾಜ್ಯವನ್ನು ತನ್ನ ಅಣ್ಣ ಭರತನಿಗೆ ಒಪ್ಪಿಸಿ ನಿರ್ಮಾಣ ಪಡೆದ. ಆ ನಂತರ ಭರತನ ಕಥೆ ಏನಾಯಿತು? ಭರತ ಒಂದಷ್ಟು ಕಾಲ ರಾಜ್ಯವನ್ನಾಯಿತು. ಆದರೆ ಒಂದು ದಿನ ಉಂಗುರವಿಲ್ಲದ ತನ್ನ ಬೆರಳನ್ನು ಬಹಳ ತನ್ನ ಆತ್ಮಶಕ್ತಿಯು ಎಕ್ಕಷ್ಟಕ್ಕೊಂದು ಉಂಗುರದ ಮೇಲೆ ಅವಲಂಬಿತವಾಗಿರುವ ಅವನಿಗೆ ಈ ಮಾಯೆ ಅವನಿಗೆ ಅರಿವಾದೊಡನೆ ಅವನೂ ರಾಜ್ಯವನ್ನು ತೊಡೆದ. ಈ ಕಥೆಯಿಂದ ನಾವು ತಿಳಿಯಬೇಕಾದರೂ ಏನು ಗುರುದೇವ? ನಮ್ಮ ಈ ಸೌಂದರ್ಯ, ಸಂಪತ್ತು, ಸಂಸಾರ ಎಲ್ಲ ಒಂದು ಭ್ರಮಾಲು. ಅಹೋ ಮದಾಲಿ ರೇಷೋತ್ರ ಗಂಧಾ ಕೃಷ್ಣರ ಸಂಪಿಮನೆ ದಿನ ಪಾಯ ನಿರುದ್ಧೋ ಭೂತ್ಯು ಶುದ್ಧಿಗೆ ಶೇಷಿತ. ಕಮಲದ ಆಕರ್ಷಣೆಗೆ ಭ್ರಮರು ಬಲಿಯಾಗುವಂತೆ ಮಾಯೆಯ ಜಾಲದಲ್ಲಿ ಸಿಕ್ಕಿ ಮನುಷ್ಯ ಅಜ್ಞಾನಿಯಾಗುತ್ತಾನೆ. ಆದ್ದರಿಂದ ಜ್ಞಾನದ ಮಾರ್ಗದತ್ತ ಸಾಗುವುದೇ ನಿಜವಾದ ನಿರ್ವಾಣ. ಹಾಗಾದರೆ ಯುದ್ಧ, ಸಾಮ್ರಾಜ್ಯ ವಿಸ್ತರಣೆ ಇವೆಲ್ಲವನ್ನು ನಾವು ಹೇಗೆ ನೋಡಬೇಕು? ಮತ್ತು ನಮ್ಮ ಗೋವಿಂದ ಚಕ್ರವರ್ತಿಗಳು ನಡೆಸುತ್ತಿರುವ ದಂಡಯಾತ್ರೆಗಳೆಲ್ಲ ಅವೆಲ್ಲವೂ ತಪ್ಪೆ? ಅದು ಅನಿವಾರ್ಯವಾದಾಗ ತಪ್ಪಲ್ಲ. ಆದರೆ ತಮ್ಮ ಸ್ವಾರ್ಥಕ್ಕಾಗಿ, ರಕ್ತಪಾತಕ್ಕಾಗಿ ಮಾಡಿದರೆ ಅದು ಖಂಡಿತ ತಪ್ಪು. ಇನ್ನು ಗೋವಿಂದ ಯುದ್ಧವನ್ನು ಹಲವಾರು ರೀತಿಯಲ್ಲಿ ಕಾಣಬಹುದು. ಅವರ ಈ ದಂಡಯಾತ್ರೆಯಿಂದ ಬರುವ ಹಲವಾರು ವರ್ಷ ರಾಷ್ಟ್ರಕೂಟ ಸಾಮ್ರಾಜ್ಯ ಯುದ್ಧದಿಂದ ತಪ್ಪಲಿದೆ. ಆದರೆ ಸತ್ಯ ಎಂದಿತ್ತು ಒಂದು ದೃಷ್ಟಿಕೋನದಿಂದ ನೋಡುವುದಲ್ಲ, ಅದು ಅನೇಕಾಂತವಾದ. ಆದರೆ ಅವರು ಹಿಂದಿರುವುದು ಯಾವಾಗ? ಈಗಾಗಲೇ ಅವರು ಹೊರಟು ಸುಮಾರು 9 ವರ್ಷಗಳಾಯಿತಲ್ಲವೇ? ನಾನು ಗೋವಿಂದರನ್ನು ಎಂದು ನೇರವಾಗಿ ಪ್ರೀತಿಯಾಗಿದೆ. ಆದರೆ ಅವರ ಬಗ್ಗೆ ಕೇಳಿ ತಿಳಿದಿರುವ ಸಂಗತಿಗಳಲ್ಲಿ ಇಷ್ಟು ಮಾತ್ರ ಹೇಳಬಹುದು: ಅವರು ಅವರ ಸಮಕಾಲೀನರಾದ ಯಾವ ಮಹಾರಾಜನನ್ನಾದರೂ ಸೋಲಿಸಬಲ್ಲರು. ಅರ್ಥಾತ್ ಇಷ್ಟು ವರ್ಷ ತೆಗೆದುಕೊಂಡಿರುವಾಗ ಅವರು ಗುರ್ಜರ ಪ್ರತಿಹಾರವನ್ನು ದಾಟಿ ಗಂಗೆಯ ತೀರ ತಲುಪಿರುತ್ತಾರೆ, ಹಿಮಾಲಯ ತಪ್ಪಲುಗಳನ್ನು ಮುಟ್ಟಿರುತ್ತಾರೆ.
ಮೆರೆಯುತ್ತಿದ್ದ ಆ ರಜಪೂತರ ಗುರುತಿನ ಪ್ರತಿಹಾರನಿಗೆ ಪಾಳನಿಗೆ ತಮ್ಮಡಿಯ ನೆಲವನ್ನು ಕುಸಿದು ಬೀಳುವಂತೆ ಮಾಡಿದ ದಿಗ್ವಿಜಯ ಲಕ್ಷ್ಮಣ. ಪಲ್ಲವರ ಪಲ್ಲಟವಾಯಿತು, ಬೆಂಗಾರರ ಬೆನ್ನು ಮುರಿದಾಯಿತು, ಚೋಳ ಚೇರ ಪಾಂಡ್ಯರು ಶರಣಾಗಾಯಿತು. ನನ್ನಿಂದ ಸೋಲು ಕಾಣದವರು ಇನ್ನಾರು ಉಳಿದಿದ್ದಾರೆ ಲಕ್ಷ್ಮಣ? ಇಲ್ಲ ಚಕ್ರವರ್ತಿಗಳೇ, ನಿಮ್ಮಿಂದ ಪ್ರಭು ತೋರ್ಸುವ ಗೋವಿಂದ ಚಕ್ರವರ್ತಿಗಳಿಂದ ಸೋಲನ್ನು ಕಾಣದವರು ಈ ಭರತ ವರ್ಷದಲ್ಲಿ ಇನ್ನಾರು ಉಳಿದಿಲ್ಲ. ಹಿಮಾಲಯದ ಪರ್ವತಗಳಿಗೆ ಪ್ರತಿಧ್ವನಿಸಿ ಹೊಮ್ಮುತ್ತಿರುವ ಈ ಹರ್ಷೋದ್ಗಾರ, ಗಂಗೆಯ ತೀರದಲ್ಲಿ ಪಟಪಟಿಸುತ್ತಿರುವ ರಾಷ್ಟ್ರಕೂಟರಿಂದ ಆಹಾ, ಇಷ್ಟು ದಿನ ಪಟ್ಟ ಶ್ರಮ ಸಾರ್ಥಕ. ಹೌದು ಪ್ರಭು, ಸಾವಿರಾರು ಮೈಲಿ ಸೇನೆಯನ್ನು ಸಂಘಟಿಸಿಕೊಂಡು ಬಂದು ಅವರದೇ ನೆಲದಲ್ಲಿ ಶತ್ರುಗಳನ್ನು ಸಂಹಾರ ಮಾಡಿರುವ ಈ ದಂಡಯಾತ್ರೆಯು ಕನ್ನಡಿಗರ ಶೌರ್ಯಕ್ಕೆ ಸಾಕ್ಷಿಯಾಗಿ ಉಳಿಯಲಿದೆ. ಹೌದು ಲಕ್ಷ್ಮಣ, ಆದರೆ ಈ ಸಂತೋಷವನ್ನು ಹಂಚಲು ಮಾನ್ಯಕೇಟ ನನಗೆ ಕೈ ಬೀಸಿ ಕರೆದಂತಾಗಿದೆ. ಅದು ಏಕೋ ಏನು ಹಿಂತಿರುಗಲು ನನ್ನ ಮನಸ್ಸು ಹಂಬಲಿಸುತ್ತಿದೆ. ಅಷ್ಟೇ ಕಾತರದಿಂದ ನಿಮ್ಮನ್ನು ಸ್ವಾಗತಿಸಿಕೊಳ್ಳಲು ನಮ್ಮ ಪ್ರಜಾಕೋಟಿ ಕಾದು ಕುಳಿತಿದ್ದಾರೆ ಪ್ರಭು. ನಾವು ಯುದ್ಧದ ಆಯಾಸವನ್ನು ನಿವಾರಿಸಿಕೊಂಡು ಕೂಡಲೇ ಹೊರಡೋಣ ಮನೆ ಕೆಟ್ಟದತ್ತ. ಯುದ್ಧದ ಆಯಾಸ ನಿವಾರಿಸಿಕೊಳ್ಳಲು ಸಮಯ ಬೇಕಾಗುತ್ತದೆ ಲಕ್ಷ್ಮಣ. ನಾವು ಸೋಲಿಸಿದವರು ಅವರಿವರನ್ನಲ್ಲ, ಗುರ್ಜರ ಪ್ರತಿಹಾರವನ್ನು. ಅವರು ಸಲ್ಲಿಸಬೇಕಾದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ಮಾನ್ಯಕೇಟದತ್ತ ವೀರ ಹೆಜ್ಜೆ ಹಾಕೋಣ. ಆಗಲಿ ಪ್ರಭು, ಉಳಿದ ಕೆಲಸವನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ, ನೀವಿನ್ನು ವಿಶ್ರಮಿಸಬಹುದು. ಆಗಲಿ ಲಕ್ಷ್ಮಣ, ನಾನಿನ್ನು ತೆರಳುತ್ತೇನೆ. ಅಳಿದುಳಿದ ಸೇನೆಯನ್ನು ನಾನು ಮಟ್ಟ ಹಾಕುತ್ತೇನೆ. ಅರಸರಿಗೆ ಮಾನ್ಯಪೀಠಕ್ಕೆ ಬಂದವರಿಗೆ ನಿಮ್ಮ ಮನಸ್ಸು ಮಾತ್ರ ಯುದ್ಧ ಭೂಮಿಯಲ್ಲೇ ಇರುವ ಹಾಗಿದೆ. ಈ 8 ವರ್ಷ ಮನೆ ಮಡದಿ ಬಿಟ್ಟು ಯುದ್ಧ ಮಾಡಿದ್ದು ಸಾಕಾಗಲಿದೆ. ಏನು ಮಾಡುವುದು? ಹಿಡಿದ ಕತ್ತಿಯನ್ನು ಕೆಳಗಿಡಲು ಅದೇಕೋ ನನ್ನ ಮನಸ್ಸು ಒಪ್ಪಲೇ ಇಲ್ಲ. ಯಾವ ಗಾಯಗಳನ್ನು ಲೆಕ್ಕಿಸದೆ ಮುನ್ನಡೆದೆ. ವಿಶ್ರಾಂತಿ ವಿರಾಮ ಎಂಬುದನ್ನು ದೇಹ ಕೇಳುವ ಮೊದಲು ಮನಸ್ಸು ತಿರಸ್ಕರಿಸಿ. ಮರಳಿ ಬಂದು 6 ತಿಂಗಳಾಗಬಹುದು. ನಿಮ್ಮ ಗಾಯಗಳು ಸಹ ಸಂಪೂರ್ಣವಾಗಿ ವಾಸಿಯಾಗಿಲ್ಲ. ಇದರಿಂದಲೇ ತಿಳಿಯುತ್ತದೆ ನೀವು ಯಾವ ತೀವ್ರತೆಯಲ್ಲಿ ಯುದ್ಧ ಮಾಡಿದರು. ಸುದ್ದಿ ಸುಲಭವಾಗಿ ತಿಳಿದಿದ್ದೀರಿ. ಸುತ್ತಲೂ ಗಂಗಾ ಚಾಳುಕ್ಯರ ದ್ವೇಷದ ಜ್ವಾಲೆ ತನ್ನನ್ನು ಉಳಿಯುವಾಗ ಅದನ್ನು ಶಮನ ಮಾಡಿ ಬಲಾಢ್ಯ ಗುರ್ಜರ ಪ್ರತಿಹಾರವನ್ನು ಸೋಲಿಸುವುದು ಎಲ್ಲರಿಗವಾಗುವ ಕೆಲಸವಲ್ಲ. ನನಗೆ ರಾಜಕಾರಣವೆಲ್ಲ ಅರ್ಥವಾಗುವುದು. ನಿಮ್ಮ ಕ್ಷೇಮವೆಂದರೆ ನನ್ನ ಈ ಭಾರವನ್ನು ನನ್ನ ತಂದೆ ಧ್ರುವದಾರ ವರ್ಷಗಳನ್ನು ಹಿಡಿದು ಕೃಷಿಕರ ಕ್ಷೇಮದ ಬಗ್ಗೆ ಯೋಚಿಸಿ ಬರೀ ನನ್ನ ಕ್ಷೇಮವನ್ನಷ್ಟೇ ಯೋಚಿಸಿಕೊಂಡು ಕೂರಲೆನ್ನಲ್ಲ. ಪ್ರಜೆಗಳು ಕ್ಷೇಮವಾಗುವುದು ಅವರ ಕ್ಷೇಮವನ್ನು ಕಾಯುವ ಒಳ್ಳೆಯ ಕ್ಷೇಮವು ಬೇಗಲ್ಲವೇ ಹೋಗುವುದು. ಅರಿಶಿನ ಒಬ್ಬ ವ್ಯಕ್ತಿಯ ಶಾಸಕ, ಇಂದು ನಾನು, ಮುಂದೆ ಮತ್ತೊಬ್ಬರು. ಆದರೆ ಸಿಂಹಾಸನದ ಮೇಲೆ ಯಾರು ಕುಳಿತರು ಪ್ರಜೆಗಳ ಕ್ಷೇಮ ಕಾಯುವುದು ಅವರ ಪ್ರಕೃತ ಜವಾಬ್ದಾರಿಯಾಗಿರುತ್ತದೆ. ಇಷ್ಟು ಬೇಗ ವೈರಾಗ್ಯದ ಮಾತಿಗೆ ಅದು ಈಗಷ್ಟೇ ದಂಡಯಾತ್ರೆಯನ್ನು ಮುಗಿಸಿಕೊಂಡಿರುವ ಈ ದಂಡಯಾತ್ರೆ ನನ್ನ ದೇಹವನ್ನು ಚರಿತಗೊಳಿಸಿದೆ. ಆಯಸ್ಸು ಉಳಿದಿದ್ದರೂ ದೇಹ ಸಹಕರಿಸುವುದನ್ನು ತೋರಿದೆ. ಉತ್ತರಾಧಿಕಾರಿ ಇದ್ದರೆ ನಿಶ್ಚಿಂತೆಯಿಂದ ಇರುತ್ತಿದ್ದು, ಆದರೆ ಆ ದೇವರಿಗೆ ಅವರ ಕಮಿಸಲು ಮನಸ್ಸಿದ್ದಂತೆ
ಹೋಗಲಿ ಬಿಡು. ವಿಧಿಯ ಇಚ್ಛೆಯನ್ನು ಅಲ್ಲಗಳೆಯಲು ನಾವ್ಯಾರು? ಇಂದು ಮಂತ್ರಿಮಂಡಲ ಮತ್ತು ಆಚಾರ್ಯರಿಗೆ ಸಭೆ ಇದೆ. ಅದಕ್ಕೆ ತಡ ಮಾಡಬಾರದು. ಅದಕ್ಕೆ ನಾನು ಅಣಿಯಾಗುತ್ತೇನೆ. ರಾಜಾಧಿರಾಜ ರಾಜ ಪರಮೇಶ್ವರ ಪರಮ ಭಟ್ಟಾರಕ ಜಗತ್ತುಂಗ ಕೀರ್ತಿ ನಾರಾಯಣ ತ್ರಿಭುವನ ದವನ ವೈರಿ ಸಂಹಾರಕ ಶತ್ರು ಭಯಂಕರ ಶ್ರೀ 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 ಮುಮ್ಮಡಿ ಗೋವಿಂದರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಗುರುಗಳೇ, 9 ವರ್ಷಗಳ ನಂತರದ ರಾಜ್ಯಸಭೆಯು ಈ ಸಂವತ್ಸರವು ರಾಷ್ಟ್ರಕೂಟರ ನಾಡಿಗೆ ಹಾಗೂ ರಾಜವಂಶದ ಫಲಗಳು ಹೇಗಿರಲಿವೆ? ಪ್ರಭು, ಈ ಸಂವತ್ಸರದ ಪಂಚಾಂಗವು ಬಹಳ ಧನಾತ್ಮಕವಾಗಿ ಕಾಣುತ್ತಿದೆ. ರಾಷ್ಟ್ರಕೂಟರ ನಾಡಿಗೆ ಸಮೃದ್ಧವಾದ ಬೆಳೆಯನ್ನು ಈ ವರ್ಷದ ಮಳೆಗಾಲ ಹೊತ್ತು ತರಲಿದೆ. ಹಾಗೂ ಈ ವರ್ಷ ಭವಿಷ್ಯದ ಹಲವಾರು ದಶಕ ಭಾರತ ಭೂಮಿಯ ಇತಿಹಾಸವನ್ನೇ ಬದಲಾಯಿಸುವಂತಹ ಮಹತ್ವದ ಘಟನೆಯೊಂದು ರಾಜ ಪರಿವಾರದಲ್ಲಿ ಸಂಭವಿಸಲಿದೆ. ಅಂತಹ ಘಟನೆ ಯಾವುದು ಗುರುಗಳೇ? ಇನ್ನೊಂದು ಯುದ್ಧವೋ ಹೇಗೆ? ಆ ಚಿಂತೆ ಬೇಡ ದೊರೆಗಳಿಗೆ. ಸಕಲ 20 ವರ್ಷಗಳಲ್ಲಿ ನಮ್ಮ ಸೇನೆಯನ್ನು ಕತ್ತಿ ಎತ್ತಲು ಯಾರೂ ಮನಸ್ಸು ಮಾಡಲಾರರು. ಹೌದು ಲಕ್ಷ್ಮಣ, ಆದರೆ ನಾವು ಪ್ರಜಾಭಿವೃದ್ಧಿಯ ಕಡೆ ಗಮನ ಕೊಡಬೇಕು. ಹೌದು ಪ್ರಭು, ಬನವಾಸಿಯಲ್ಲೂ ಕೂಡ ತುಂಬಾ ಕೆಲಸಗಳು ಹಾಗೆ ಉಳಿದಿವೆ. ಶ್ರೀನಿವಾಸರೇ, ನಾನು ಬನವಾಸಿಯತ್ತ ಪ್ರಯಾಣ ಬೆಳೆಸಬೇಕಿದೆ. ಹೊರಡಲು ಸೂಕ್ತವಾದ ಸಮಯದಲ್ಲಿ ನೋಡಿ ಹೇಳಿ. ಲಕ್ಷ್ಮಣರೇ, ನೀವು ಹೊರಡಲು ಇನ್ನೊಂದೆರಡು ದಿನಗಳ ನಂತರ ಬಹಳ ಅನುಕೂಲವಾದ ಸಮಯ ಬಂದಿದೆ. ಆಗಲಿ ಗುರುಗಳೇ. ವೇಳವಡಿತ ಲಕ್ಷ್ಮಣರ ಪ್ರಯಾಣಕ್ಕೆ ಬೇಕಾಗಿರುವ ಕುದುರೆಗಳು ಮತ್ತು ಒಂದಷ್ಟು ಬೆಂಗಾವಟುಪಡಿಗಳನ್ನು ಅಷ್ಟರಲ್ಲಿ ಸಿದ್ಧಪಡಿಸಿಕೊಳ್ಳಿ. ಗುರುಗಳೇ, ಈ ಸಂವತ್ಸರವಾದರೂ ಈ ಸಿಂಹಾಸನಕ್ಕೆ ವಾರಸುದಾರನ ಭಾಗ್ಯ ಉಂಟೆ. ಪ್ರಭು, ಈ ಸಂವತ್ಸರದ ಮಳೆಗಾಲದಲ್ಲಿ ಮಾನ್ಯಖೇದದ ನೆಲದಲ್ಲಿ ಐತಿಹಾಸಿಕ ಕ್ಷಣವೊಂದು ಜರುಗುವುದು ಖಂಡಿತ ನಾನು ಹೇಳಿದಂತೆ ಗೋಚರವಾಗುತ್ತಿದೆ. ಅದು ಇಡೀ ಮಾನ್ಯಖೇದವು ಬಯಸಿದಂತೆ ಒಂದು ಪುತ್ರ ಸಂತಾನದ ಮೂಲಕ ಬಂದರೆ ಆಹಾ ಅದ್ಭುತ. ಹೌದು, ಎಲ್ಲ ದೈವ ಇಚ್ಛೆ. ಯುದ್ಧದ ಕಾರಣ ಬೊಕ್ಕಸಕ್ಕೆ ಒಂದಷ್ಟು ನಷ್ಟವಾಗಿದೆ. ಯುದ್ಧದ ಖರ್ಚುಗಳನ್ನು ಕಡಿಮೆ ಮಾಡಿ. ನಮಗಂತೂ ಯಾವ ಯುದ್ಧ ಅಥವಾ ಬಂಡಾಯದ ಸಾಧ್ಯತೆ ಕಾಣಿಸುತ್ತಿಲ್ಲ. ಇಲ್ಲಿಗೆ ಇಂದಿನ ಸಭೆ ಸಂಪೂರ್ಣವಾಗುತ್ತದೆ. ತಾವಿನ್ನು ತೆರಳಬಹುದು. ಶ್ರುತಿ, ಸಭೆಗೂ ಮುನ್ನ ಏನೋ ಹೇಳಲು ಹೊರಟಿದ್ದೆ. ನಾನು ಯಾವುದೋ ಯೋಚನೆ ತಲ್ಲೀನನಾಗಿದೆ. ಏನು ಹೇಳಬೇಕಿದ್ದೆ? ಏನು ಹೇಳಬೇಕೆಂದು ವರ್ಷಗಳಿಂದ ಆಸೆ ಪಟ್ಟೆನೋ ಅದನ್ನು ಯಾವ ವಿಚಾರವು ನಿಮ್ಮ ಯೋಚನೆಗಳನ್ನೆಲ್ಲ ಮೂಲ ಮಾಡುತ್ತದೆ ಅದನ್ನು ಗಮನಿಸಿ. ಈಗ ನಾನು ಗರ್ಭವತಿ. ಮಳೆಗಾಲ ಮುಗಿಯುವಷ್ಟರಲ್ಲಿ ನಿಮಗೊಬ್ಬ ಪುತ್ರನನ್ನು ಹೆತ್ತರೆ ನನ್ನ ಜನ್ಮ ಸಾರ್ಥಕ. ಗಂಡು ಹೆಣ್ಣು ಎಂಬ ನಿರ್ಧಾರವನ್ನು ಆ ದೇವರು ಮಾಡುತ್ತಾನೆ. ನಾವಲ್ಲ. ಇಂತಹ ಸುದ್ದಿನದಂತೂ ಎಲ್ಲೋರದ ಕೈಲಾಸನಾಥನಿಗೆ ಪೂಜೆ ಸಲ್ಲಿಸಿ ಬರೋಣ. ನನಗೆ ನಂಬಿಕೆ ಇದೆ, ಅವನು ಈ ಸಿಂಹಾಸನವನ್ನು ಅನಾಥವಾಗಿ ಬಿಡುವನಲ್ಲ.
ಇಷ್ಟು ದಿನ ಈ ರಾಜ್ಯದ ಪ್ರಜೆಗಳು ಕಾಯುತ್ತಿದ್ದ ದಿನ ಬಂದಿದೆ. ರಾಜ್ಯದ ಎಲ್ಲ ವಿದ್ವಾಂಸರಿಗೂ ಬ್ರಾಹ್ಮಣರಿಗೂ ಕಲಾವಿದರನ್ನು ಸೇರಿಸಿ ಸಂಭ್ರಮದ ತಯಾರಿ ಶುರು ಮಾಡಬೇಕು. ಮತ್ತೆ ಈ ಅಮೋಘ ವಾರ್ತೆಯನ್ನು ಮಾನ್ಯಕೆಟಲ್ಲಿ ತಲುಪಿಸಬೇಕು. ಅಮೋಘ ಅಮೋಘ ವರ್ಷ ಚಕ್ರವರ್ತಿ, ನನ್ನ ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ, ಅಮೋಘ ವರ್ಷ, ಅಮೋಘ ವರ್ಷ, ಅಮೋಘ ವರ್ಷ, ಅಮೋಘ ವರ್ಷ. ಸರ್ವ ಅಮೋಘ ವರ್ಷ. ಆಚಾರ್ಯರೇ, ಯಾವ ಯೋಚನೆಯಲ್ಲಿ ಮಗ್ನನಾಗಿದ್ದೀಯ ಮಗಳೇ? ಆಚಾರ್ಯರೇ, ನನ್ನ ತಂದೆಯವರ ಕಾಲದ ಬಗ್ಗೆ ನೀವು ಹೇಳಿದ್ದ ಘಟನೆಗಳು ನೆನಪಾದವು. ಅವು ನನ್ನ ಕಣ್ಣ ಮುಂದೆ ನೈಜ ಘಟನೆಗಳಂತೆ ನಡೆದು ಹೋದವು. ಅವೆಲ್ಲವೂ ಕೇವಲ ನನ್ನ ಕಲ್ಪನೆಯಲ್ಲಿ ನಡೆದದ್ದೆಂದು ಈಗಲೂ ನಂಬಲಾಗುತ್ತಿಲ್ಲ. ನನ್ನ ಜನನದ ದಿನ, ನನ್ನ ಜನನ ಹಾಗೂ ವೆಂಗವಳ್ಳಿಯ ನಡುವೆ ಇರುವ ನಂಟು, ನನ್ನ ಹುಟ್ಟಿನ ದಿನ ನನಗಾಗಿ ವೇಳ ಒಡಿಸಲು ಪ್ರಾಣತ್ಯಾಗ ಮಾಡಿದ್ದು, ಅದಕ್ಕೆ ಜ್ಞಾಪಕಾರ್ಥವಾಗಿ ಅವರ ಕುಟುಂಬಕ್ಕೆ ವೆಂಗವಳ್ಳಿಯನ್ನು ಉಂಬಳಿಯಾಗಿ ಕೊಟ್ಟಿದ್ದು ಎಲ್ಲವೂ ನೆನಪಾಯಿತು ಆಚಾರ್ಯರೇ. ಆದರೆ ಇದು ನೆನಪಿನ ಮರುಕಳಿಕೆ ಅಂತಿರಲಿಲ್ಲ. ನಿನ್ನ ಮನಸ್ಸನ್ನು ಯಾವುದೋ ಗೊಂದಲ ಕಾಡುತ್ತಿರುವಂತಿತ್ತು. ಈ ನೆನಪು ಹಿಂದೆ ಆಗಿರುವುದಕ್ಕೆ ಕಾರಣವಿದೆ ಆಚಾರ್ಯರೇ. ವೆಂಗಿ ಚಾಲುಕ್ಯರ ವಿಷ್ಣುವರ್ಧನ ವೆಂಗಿಹಳ್ಳಿಯ ಮೇಲೆ ದಾಳಿ ಮಾಡಿದ್ದಾನೆ. ನನಗೆ ಈ ಯುದ್ಧದಲ್ಲಿ ಯಾವ ಆಸಕ್ತಿಯೂ ಇಲ್ಲ. ರಾಜ್ಯ ವಿಸ್ತರಣೆ ಅವಶ್ಯಕತೆಯಂತೂ ಇಲ್ಲವೇ ಇಲ್ಲ. ನಮ್ಮ ತಂದೆಯವರು ಜಯಿಸಿರುವ ಈ ವಿಶಾಲ ಸಾಮ್ರಾಜ್ಯದಲ್ಲಿ ವಿದ್ಯೆಯ ಬೀಜ ಬಿತ್ತಿ ಪ್ರಜಾಕೋಟಿಯ ನೆಮ್ಮದಿಗೆ ಕಾರಣನಾಗಬೇಕೆಂದು ನಾನು ಕಾರ್ಯೋನ್ಮುಖನಾಗಿ ಹೊರಟಾಗಲೆಲ್ಲ ಕತ್ತಿಯ ಮೂಲಕ ಈ ಯುದ್ಧವೊಂದು ಪದೇ ಪದೇ ನನ್ನ ಕೈ ಕಡಿದಂತಾಗುತ್ತಿದೆ. ನಿನ್ನ ಈ ಗೊಂದಲಕ್ಕೆ ನಿನ್ನಲ್ಲಿಯೇ ಪರಿಹಾರ. ಸಾಹಿತ್ಯದ ಮೂಲಕ ಶಾಂತಿಗೆ ನಾಂದಿ ಹಾಡಬೇಕೆಂಬುದು ನಿನ್ನ ಬಯಕೆ. ಆದರೆ ಈ ಜಗತ್ತು ರಕ್ತಪಾತಕ್ಕಾಗಿ ಹಾತೊರೆಯುತ್ತದೆ. ಇವರಿಗೆ ಶಾಂತಿಯ ಶಕ್ತಿ ತಿಳಿದಿಲ್ಲ. ನೀನು ಸ್ಥಾಪಿಸಿದ ಶಾಂತಿಯನ್ನು ಕಾಪಾಡಿಕೊಳ್ಳಲು ಕೆಲವೊಮ್ಮೆ ಕತ್ತಿಯೇ ಬೇಕಾಗುತ್ತದೆ. ಇವೆಲ್ಲವೂ ಎಂದೋ ಒಂದು ದಿನ ಮುಗಿಯುವಂತಿದ್ದರೆ ಸಹಿಸಿಕೊಳ್ಳಬಹುದಿತ್ತು ಆಚಾರ್ಯರೇ. ಇಲ್ಲ, ನಾನು ಚಿಕ್ಕ ಹುಡುಗನಾಗಿ ಸಿಂಹಾಸನ ಅಲಂಕರಿಸದ ದಿನ ಶುರುವಾದವು. ಅಂದಿನಿಂದಲೂ ಒಂದಲ್ಲ ಒಂದು ಯುದ್ಧ, ರಕ್ತಪಾತ, ಕೊಲೆ, ಹಿಂಸೆ ಸಾಗುತ್ತಲೇ ಬಂದಿವೆ. ಹೌದು, ಗೋವಿಂದರಿಗೆ ಸಾಯುವ ವಯಸ್ಸಾಗದಿದ್ದರು ಸತತ ಯುದ್ಧಗಳು ಅವರ ದೇಹವನ್ನು ಬಹುವಾಗಿ ಪೀಡಿಸಿದರು. 6 ವರ್ಷದ ನಿನ್ನನ್ನು ಬಿಟ್ಟು ಆ ಭಗವಂತನಲ್ಲಿ ಲೀನರಾದ. ಆಗ ನಮ್ಮವರೇ ನಮ್ಮ ವಿರುದ್ಧ ನಿಂತರು. ಸಿಂಹಾಸನಕ್ಕಾಗಿ ಆಸೆ ಪಟ್ಟ. ಆದ್ದರಿಂದ ನೀನು ಸತತ ಯುದ್ಧಗಳನ್ನು ಎದುರಿಸಬೇಕಾಗಿ. ನಿನಗಿಷ್ಟವಿದ್ದರೂ ಇರದಿದ್ದರು ಇದು ಅನಿವಾರ್ಯ. ಅಂದರೆ ನಿಮ್ಮ ಸಲಹೆಯು ಯುದ್ಧವೇ ಆಚಾರ್ಯರೇ? ನನ್ನ ಬಾಲ್ಯದಿಂದಲೂ ಅಹಿಂಸೆಯೇ ಪರಮಧರ್ಮ ಎಂದು ಬೋಧಿಸಿದ್ದ ನೀವು ಎಲ್ಲ ತೀರ್ಥಂಕರರ ಜಾತಕ ಕಥೆಗಳನ್ನು ನನಗೆ ಹೇಳಿ ನಿರ್ವಾಣದ ಮಾರ್ಗ ಹಾಕಿಕೊಟ್ಟಿದ್ದವರು ಇಂದು ಯುದ್ಧ ಮಾಡಲು ಕತ್ತಿ ಹಿಡಿಯಲು ಸೂಚಿಸುತ್ತಿರುವಿರೆ. ಯಾರು ಯುದ್ಧಕ್ಕಾಗಿ ರಕ್ತಪಾತಕ್ಕಾಗಿ ಹಾತೊರೆಯಬಾರದು. ಅಂಥ ಅಧರ್ಮ ಯುದ್ಧ ಇಹಪರಗಳ ವೈ. ಆದರೆ ಪ್ರಜಾ ಪರಿಪಾಲನೆಗಾಗಿ ಮಾಡಬೇಕಾದ ಯುದ್ಧವನ್ನು ಮಾಡದಿದ್ದರೆ ರಾಜ್ಯಲಕ್ಷ್ಮಿ ಹೇಸಿ ದೂರಾಗುತ್ತಾರೆ. ಇಂದು ವೆಂಗಿಹಳ್ಳಿ ಗಡಿಯ ಒಂದು ಹಳ್ಳಿ ಎಂದು ನಿರ್ಲಕ್ಷಿಸಿದರೆ ನಾಳೆ ದಾಳಿ ಮಾನ್ಯಕೇಟದ ಮೇಲಾಗುವುದು ಖಂಡಿತ. ಆದ್ದರಿಂದ ನಿಗ್ರಹ ಯೋಗ್ಯವಾದ ಶತ್ರುವನ್ನಾಗಲಿ ದುಷ್ಟ ಪುತ್ರನನ್ನಾಗಲಿ ಸಮಾನವಾಗಿ ಪ್ರಜಾ ಪರಿಪಾಲನೆ ಮಾಡುವ ದೊರೆ ಸಮಂಜಸನು. ಆದ್ದರಿಂದ ಇದನ್ನು ಈಗಲೇ ಮಟ್ಟ ಹಾಕಬೇಕು. ಚಕ್ರವರ್ತಿಗಳೇ, ಆ ವಿಷ್ಣುವರ್ಧನನು ವೆಂಗಿಹಳ್ಳಿಯ ಮೇಲೆ ಇನ್ನು ತೀವ್ರತೆಯಿಂದ ಯುದ್ಧ ಮಾಡುತ್ತಿದ್ದಾನೆ. ಒಂದು ವೇಳೆ ವೆಂಗಿಹಳ್ಳಿ ಅವನ ವಶವಾದರೆ ವೆಂಗಿಯ ಚಾಲುಕ್ಯರು ನಮ್ಮ ಗಡಿಯ ತೀರ ಸರಿಹದಲ್ಲಿ ಬಂದು ಕುಳಿತು ಬಿಡುತ್ತಾರೆ. ಇನ್ನು ತಡ ಮಾಡಲು ಸಮಯವೇ ಇಲ್ಲ ಬಂಕರಸರೆ. ಕೂಡಲೇ ಸೇನೆಯನ್ನು ಹೊರಡಿಸಿ ನಾನೇ ಸೇನಾಧಿಪತ್ಯ ವಹಿಸುತ್ತೇನೆ. ನೀವು ಅದರ ತೊಂದರೆ ತೆಗೆದುಕೊಳ್ಳಬೇಡಿ ಚಕ್ರವರ್ತಿಗಳೇ. ಆ ವಿಷ್ಣುವರ್ಧನನನ್ನು ಮಂಡಿ ಊಸಿ ನಿಮ್ಮ ಮುಂದೆ ತಂದು ಕೆಡುತ್ತೇನೆ. ಒಂದೇ ಒಂದು ತುಕಡಿ ಸೈನ್ಯ ಸಾಕುವವರಿಗೆ ಪಾಠ ಕಲಿಸಲು. ಬಂಕರಸರೆ, ನಿಮ್ಮ ಯುದ್ಧ ಕೌಶಲ್ಯಗಳ ಬಗ್ಗೆ ನಾನು ಬಹಳ ಚೆನ್ನಾಗಿ ಬಲ್ಲೆ.
ಅದರ ಬಗ್ಗೆ ಯಾವುದೇ ಸಂಶಯವಿಲ್ಲ. ಆದರೆ ಈ ಯುದ್ಧಕ್ಕೆ ಸ್ವತಃ ನಾನೇ ಇಳಿಯುತ್ತೇನೆ. ಆದರೆ ಪ್ರಜೆಗಳು ಅದಕ್ಕೆ ಒಪ್ಪುವುದಿಲ್ಲ ಪ್ರಭು. ಈ ಬಾರಿಯ ಸಮರ ಉಳಿದವುಗಳಂತಲ್ಲ ಬಂಕರಸರೆ. ನಾನು ಜನ್ಮ ತಾಳಿದನು ನನ್ನ ನಿತ್ಯ ಕ್ಷೇಮಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರಭಟನಿಗೆ ನಮ್ಮ ಪಿತೃಪಾದರು ಮೆಚ್ಚಿಕೊಟ್ಟ ವೀರಮಾನ್ಯದ ಮೇಲೆ ನಡೆದಿರುವ ದಾಳಿ. ಹಾಗಾಗಿ ಇದಕ್ಕೆ ನಾನು ಹೋದರೆ ಸೂಕ್ತ. ಗರ್ಭಿಣಿಯಾದ ಮಹಾರಾಣಿಯವರನ್ನು ಬಿಟ್ಟು ರಾಷ್ಟ್ರಕೂಟ ಸಿಂಹಾಸನದ ಮೇಲೆ ನಿಮಗಿರುವ ಅಪಾರ ಶ್ರದ್ಧೆಯನ್ನು ನಾನು ಬಲ್ಲೆ ಬಂಕರಸರೆ. ನಿಮ್ಮೆಲ್ಲರ ಚಕ್ರವರ್ತಿಯಂತೆ ನಾನು ಈ ಮಾತುಗಳನ್ನಾಡುತ್ತಿಲ್ಲ. ಈ ಪವಿತ್ರ ರಾಷ್ಟ್ರಕೂಟ ಸಿಂಹಾಸನದ ಊಳಿಗ ಮಾಡುವ ಹೊಣೆ ಹೊತ್ತ ಸೇವಕನಾಗಿ ಹೇಳುತ್ತಿದ್ದೇನೆ. ನಿಮ್ಮೆಲ್ಲರ ಕರ್ತವ್ಯಗಳನ್ನು ನೀವು ಪಾಲಿಸುವಂತೆ ನನ್ನ ಕರ್ತವ್ಯವನ್ನು ಪಾಲಿಸಲು ನನಗೂ ಒಂದು ಅವಕಾಶ ಕೊಡಿ. ನಿಮ್ಮಿಚ್ಛೆಯಂತೆ ಆಗಲಿ ಚಕ್ರವರ್ತಿಗಳೇ. ಆದರೆ ನನ್ನ ಒಂದು ಕೋರಿಕೆ ಏನೆಂದರೆ, ಯುದ್ಧಕ್ಕೆ ಹೊರಡುವ ಮೊದಲು ಪ್ರಜೆಗಳನ್ನು ಉದ್ದೇಶಿಸಿ ಒಂದಿಷ್ಟು ಧೈರ್ಯದ ಮಾತುಗಳನ್ನಾಡಿ ಹೋಗಿ. ಖಂಡಿತ ಬಂಕರಸರೆ. ಪ್ರಜೆಗಳ ಅಪ್ಪಣೆಯನ್ನು ಪಡೆಯದೆ, ಅವರ ಒಪ್ಪಿಗೆ ಇರದೆ ನಾವು ಯಾವ ಕಾರ್ಯವನ್ನಾದರೂ ಮಾಡಿದ್ದಿದೆ ಅವರ ಆಶೀರ್ವಾದದ ನಂತರವೇ ಮುಂದಿರಲು. ಇನ್ನಾವ ಪುರುಷಾರ್ಥಕ್ಕಾಗಿ ಈ ಆಕ್ರಮಣ? ಸಾವಿರೋಪಾದಿಯಲ್ಲಿ ಸತ್ತು ಬಿದ್ದಿರುವ ಸೈನಿಕರ ಹೆಣಗಳನ್ನು ನೋಡಲೆ, ಅವರ ಕುಟುಂಬದವರ ಖೇದದ ಆಕ್ರಂದನವನ್ನು ಆಲಿಸಲೆ. ಯಾರಿಗೆ ಲಾಭ ಈ ಯುದ್ಧದಿಂದ? ಯಾರಿಗೆ ಲಾಭ? ಚಕ್ರವರ್ತಿಗಳೇ, ಈ ವಿಷ್ಣುವರ್ಧನನು ಯುದ್ಧದಿಂದ ಪಲಾಯನ ಮಾಡುತ್ತಿದ್ದ. ಅದಕ್ಕೆ ಹಿಡಿ ತಂದಿದ್ದೇನೆ. ಇವನನ್ನು ಸರಿ, ನಿರಾಯುಧನಾದವನ ಮೇಲೆ ದಾಳಿ ಮಾಡುವುದು ಎಷ್ಟು ಸರಿ? ವಿಷ್ಣುವರ್ಧನ, ಈಗಲೂ ನಿನಗೆ ಯುದ್ಧವನ್ನು ಮುಂದುವರಿಸಲು ಇಚ್ಛೆ ಇದೆಯೇ? ಇಲ್ಲ ಮಹಾರಾಜ, ಯುದ್ಧದ ಕ್ರೂರ ಸ್ಥಿತಿಯನ್ನು ನಾನು ಇವತ್ತು ಕಂಡೆ. ನಾನಿಂದಿಗೂ ದಾಳಿ ಮಾಡಲಾರೆ. ಹೋಗು ವಿಷ್ಣುವರ್ಧನ, ಈ ಬಾರಿಯೂ ನಿನಗೆ ಮತ್ತೊಂದು ಕಡೆಯ ಅವಕಾಶವನ್ನು ಕೊಡುತ್ತಿದ್ದೇನೆ. ಈ ಯುದ್ಧ ಹಿಂಸೆಯನ್ನೆಲ್ಲ ಬಿಟ್ಟು ಬಿಡು, ಪ್ರಜಾಪಾಲನೆಯ ಅಭಿವೃದ್ಧಿಯತ್ತ ಗಮನ ಕೊಡು. ಹೋಗು ವಿಷ್ಣುವರ್ಧನ. ಚಕ್ರವರ್ತಿಗಳೇ, ಇಂದು ಮಾನ್ಯಖೇಟಕ್ಕೆ ಎರಡೆರಡು ಸಂಭ್ರಮ. ವ್ಯಂಗ್ಯ ಚಾಲುಕ್ಯರು ಉಸಿರೂರಿವರೆಗೂ ನಮ್ಮ ಮಾನ್ಯಖೇಟದ ಕಡೆಗೆ ಕತ್ತಿ ಎತ್ತುವುದನ್ನು ಮಾಡಿದರೆ ಒಂದಾದರೆ, ಎರಡನೆಯದು ಅದಕ್ಕಿಂತ ಹಿರಿದಾದುದು. ಈಗ ತಾನೇ ಅರಮನೆಯಿಂದ ಬಂದ ವೇಗವಾಯುಗಳು ನಮಗೆ ಪುತ್ರ ಸಂತಾನವಾದ ಹರ್ಷವಾರ್ತೆಯನ್ನು ತಂದಿದ್ದಾರೆ. ಎಂತಹ ಅಮೃತಗಳಿಗೆ ಬಂಕರಸರೆ ಇದು! ಇಂತಹ ಸಂದರ್ಭದಲ್ಲಿ ನಾನು ಅರಮನೆಯಲ್ಲಿರಬೇಕಿತ್ತು, ಲಕ್ಷ್ಮಿಯ ಜೊತೆಗಿರಬೇಕಿತ್ತು. ಆದರೆ ಈ ಯುದ್ಧದ ಕಾರಣ ಇರಲಿ, ಈ ಕೂಡಲೇ ಸೇನೆಯನ್ನು ಹೊರಡಿಸಿ ನಾವು ತಿರುಗಿ ಮಾನ್ಯಖೇಟದತ್ತ ಹೊರಡೋಣ. ಸೂತಿಕ ಸ್ನಾನ ಮುಗಿಯುವಷ್ಟರಲ್ಲಿ ನಾವು ಅಲ್ಲಿರಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿ. ಆಗಲಿ ಚಕ್ರವರ್ತಿಗಳೇ.
ಹಸಿದವನಿಗೆ ಅಮೃತ ಅನ್ನವನ್ನಿಟ್ಟು ಅದು ಒಪ್ಪಿಗೆಯಾಯಿತೆ ಎಂದು ಕೇಳಬಹುದೇ ಲಕ್ಷ್ಮಿ? ತುಂಬಿದ ಹೊಟ್ಟೆಗೆ ಅದನ್ನ ಬಡಿಸಿದಂತೆ. ಏಕೆ? ನಿಮ್ಮ ಮುಖವನ್ನೇ ನೀವು ಕನ್ನಡಿಯಲ್ಲಿ ನೋಡಿಕೊಂಡು ಅದನ್ನೇ ಹೇಳಿ. ನಿನ್ನ ಕಣ್ಣುಗಳಿರುವಾಗ ಕನ್ನಡಿ ಏಕೆ ಲಕ್ಷ್ಮಿ? ಇದು ಮಾತು ಮರೆಸುವ ಮಾತು. ನನ್ನಲ್ಲೂ ಮುಚ್ಚುಮರಿಯೇ, ಈ ದಿನ ನೀವು ಬೆಳಗ್ಗೆಯಿಂದಲೂ ಪ್ರಸನ್ನರಾಗಿರುವಂತಿಲ್ಲ. ಎಲ್ಲರೂ ಸಂತೋಷದಿಂದಿರುವಾಗ ನಿಮ್ಮ ಮನಸ್ಸಿಗೆ ಇರುವುದು ಗುಣದ ಯಾತನೆ. ಅಪ್ರಿಯ ವಿಷಯವನ್ನು ಕೇಳಲು ಇಷ್ಟು ಕಾತುರಬೇಕೆ ಲಕ್ಷ್ಮಿ? ನಿಮ್ಮ ದುಃಖ ಭಾರವಾದ ಮುಖದರ್ಶನಕ್ಕಿಂತ ಹೆಚ್ಚಿನ ಅಪ್ರಿಯ ವಿಷಯ ಬೇರಾವುದೂ ಇಲ್ಲ. ಹೇಳಿದರೆ ಆಯ್ತು, ನೀನು ಇಷ್ಟೊಂದು ಕೇಳುವಾಗ ಹೇಳೇ ಬಿಡುತ್ತೆ. ಈ ದಿನ ಬೆಳಗ್ಗೆ ಆಸ್ಥಾನ ಜೋಡಿಸಲು ಹೇಳಿದರು. ಯಾರು? ಗೋಲೆಯ ಬರ್ತದೆ ಏನೆಂದು ಹೇಳಿದರು? ರಾಜಕುಮಾರ ಅಲ್ಪಾಯುಷಿಗೆ? ಇಲ್ಲ ಲಕ್ಷ್ಮಿ, ಆ ಭೀತಿ ಇಲ್ಲ. ಅಬ್ಬ, ಏನು ಹೇಳಿದರು ಎಂದು ಹೆದರಿದ್ದೆ. ಹಾಗಿದ್ದರೆ ಮತ್ತೇನು? ರಾಜಕುಮಾರನ ಜನ್ಮಕಾಲದ ಶಕುನ ಗ್ರಹಗತಿಗಳನ್ನು ನೋಡಿದರೆ ಇವನು ರಾಜ್ಯಕ್ಕೆ ಕಂಟಕಪ್ರಾಯನಾಗಬಹುದೆಂದು ಹೇಳಿದರು. ನಿಜವೇ? ನಿಜ ಲಕ್ಷ್ಮಿ. ಗೋಲೆಯ ಭಟ್ಟರು ಎಂದಾದರೂ ಸುಳ್ಳಾಡುವುದನ್ನು ಕಂಡಿದ್ದೀಯಾ? ಮೊದಲು ಹೇಳಿದ್ದುದೇ ನಿಜವಾಗಿದ್ದರೂ ಚೆನ್ನಾಗಿತ್ತು. ಛೇ, ಹಾಗನ್ನಬಾರದು ಲಕ್ಷ್ಮಿ. ಬಯಸಿ ಬಯಸಿ ಕರುಳಿರುವ ಕೂಲಿಸಿಯನ್ನು ಪಡೆದಂತಾಯಿ. ಈ ರಾಜ್ಯವನ್ನು ಕಾಪಾಡಲೆಂದು ಮಗನನ್ನು ಬಯಸಿದೆ. ಹರಕೆ ತೊಟ್ಟು ವ್ರತ ಮಾಡಿದೆ. ರಾಜ್ಯಕ್ಕೆ ಕಂಟಕನಾಗಲೆಂದಲ್ಲ. ಇದೇನೇ ನಾನು ಪಡೆದ ಸೌಭಾಗ್ಯ. ವಿಧಿಗಿಷ್ಟು ಸಿಟ್ಟೆ ನನ್ನ ಮೇಲೆ. ಇಂಥ ಮಗನನ್ನು ಪಡೆದು ಪ್ರಜೆಗಳಿಗೆ ಹೇಗೆ ಮೊಗ ತೋರಿಸಲಿ? ಧೈರ್ಯ ತಂದುಕೋ ಲಕ್ಷ್ಮಿ. ದುಃಖಗಳಾವುದು ನಾವು ಕೊರದವಲೆಂದು ಬರುವುದಿಲ್ಲ, ಅದನ್ನು ಎದುರಿಸುವ ಧೈರ್ಯ ಮಾಡಲೆಂದು ಬರುತ್ತದೆ. ನನಗೆ ದೈವದ ಮೇಲೆ ನಂಬಿಕೆ ಇದೆ, ಅದೆಂದಿಗೂ ನಮ್ಮ ಕೈ ಬಿಡಲಾರದು ಲಕ್ಷ್ಮಿ. ಕಾಪಾಡುವ ದೈವವೇ ಕಾಡುವ ಬಿಡುಗಾದಾಗ ಏನು ಮಾಡುವುದು ಪ್ರಭು? ಪರಿಹಾರವಿಲ್ಲದ ದುಃಖವಾಗುವುದಾದರೂ ಈ ಜಗತ್ತಿನಲ್ಲಿದೆ ಲಕ್ಷ್ಮಿ. ಏನು ಪರಿಹಾರ? ಎಂದು ಮಾಡಬೇಕು ಪ್ರಭು? ಯಾವ ಗ್ರಹ ಶಾಂತಿ? ಅವೆಲ್ಲವನ್ನು ನಾನೂ ಗೋಲೆಯ ಭಟ್ಟರ ಬಳಿ ಕೇಳಿದೆ. ಅವರು ಯೋಚಿಸಿ ತದನಂತರ ಹೇಳುವುದಾಗಿ ಹೇಳಿದ್ದಾರೆ ಲಕ್ಷ್ಮಿ. ಇರಬೇಕು ಪ್ರಭು, ಪರಿಹಾರವಿರಲೇಬೇಕು. ನಿಮ್ಮ ಮಗ ಎಂದೂ ರಾಜ್ಯ ಕಂಟಕನಾಗಲಾರ. ನಿಜ ಲಕ್ಷ್ಮಿ, ನನಗಿರುವ ಭರವಸೆಯೂ ಅದು. ನಿನ್ನಂತಹ ತಾಯಿ ಮಗ ಎಂದಿಗೂ ರಾಜ್ಯಕ್ಕೆ ಕಂಟಕನಾಗಲಾರ. ಈ ನನ್ನ ಕಂದನ ನನ್ನ ಕರಗಳಲ್ಲಿ ನೆಲೆಸಿದ ಕ್ಷಣದಿಂದಲೇ ನಾನು ಅನುಭವಿಸಿದ ಅಷ್ಟು ದುಃಖಗಳು, ಸಂತಾಪಗಳು ಎಲ್ಲವೂ ಮಾಯವಾದಂತಿದೆ ಪ್ರಭು. ನನಗೂ ಅಷ್ಟೇ ಲಕ್ಷ್ಮಿ. ಇವನು ಪ್ರಾಪ್ತ ವಯಸ್ಸಿಗೆ ಬರುತ್ತಲೇ ಈ ಕಿರೀಟದ ಭಾರವನ್ನೆಲ್ಲ ಇವನಿಗೆ ಹೊರಿಸಿ ನಾನು ಸಾಹಿತ್ಯ ವಿಚಾರದಲ್ಲಿ, ಧರ್ಮ ಚಿಂತನೆಯಲ್ಲಿ ತೊಡಗಬಹುದು. ಪ್ರಭು, ಈ ರಾಜ ಪದವಿ ನಿಮಗೆ ಇಷ್ಟವಿಲ್ಲವೇ? ಹಾಗಲ್ಲ ಲಕ್ಷ್ಮಿ, ಈ ರಾಜ ಪದವಿ ನನಗೆ ಲಭಿಸಿದ ದಿನದಿಂದ ಇದು ಬೇಡಿದ್ದೆಲ್ಲವನ್ನೂ ಮಾಡಿದ್ದೇನೆ. ಅನಿವಾರ್ಯವಾದಾಗ ನನಗೆ ಹಿಡಿಸದ ಯುದ್ಧವನ್ನೂ ಮಾಡಿದ್ದೇನೆ. ಈ ಪದವಿ ನನ್ನ ಜವಾಬ್ದಾರಿಯಾಗಿರುವವರೆಗೂ ಅದು ಬೇಡಿದ್ದೆಲ್ಲವನ್ನೂ ಮಾಡುತ್ತೇನೆ. ಆದರೆ ಒಂದು ಕಟು ಸತ್ಯ ಏನು ಗೊತ್ತೇ? ಎಲ್ಲರೂ ತಿಳಿದಿರುವಂತೆ ರಾಜ ಪದವಿ ಎಂದರೆ ನಿತ್ಯ ಸಮಾರಾಧನೆಯ ಸುಪ್ಪತ್ತಿಗೆಯಲ್ಲ. ಸಿಂಹಾಸನವು ಮುಳ್ಳಿನ ಚುಚ್ಚುವಂತಿಕೆಯಂತಹ ಅನುಭವವಾಗಿರುತ್ತದೆ. ಚಕ್ರವರ್ತಿಯಾಗಿ ಅದರ ಮೇಲೆ ಕೂತವನಿಗೆ ಅತೀವ ಒತ್ತಡವಿರುತ್ತದೆ. ಈ ಒತ್ತಡದಿಂದ ನನ್ನನ್ನು ಬಿಡುಗಡೆಗೊಳಿಸುವುದು ಈ ನನ್ನ ಸಾಹಿತ್ಯಾಭ್ಯಾಸಗಳೇ, ಧರ್ಮ ಚಿಂತನೆಗಳೇ. ಅದಕ್ಕಾಗಿ ನನ್ನ ಮನಸ್ಸು ಅದರತ್ತ ಹೆಚ್ಚು ಹಾತೊರೆಯುತ್ತದೆ ಅಷ್ಟೇ. ಪ್ರಭು, ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವಂತಿದ್ದರೆ ನೀವು ನನ್ನನ್ನೇ ಮರೆತರೂ ಚಿಂತೆ ಇಲ್ಲ. ಅದಾಗಿರಲಿ, ನನಗೆ ಈಗ ಜ್ಞಾಪಕವಾಯಿತು. ನಮ್ಮ ಮಗನ ಹೆಸರನ್ನು ಕೃಷ್ಣ ಎಂದು
ನನ್ನಾಸೆ. ಇದಕ್ಕೆ ನಿಮ್ಮ ಒಪ್ಪಿಗೆಯೇ? ನನ್ನ ಒಪ್ಪಿಗೆ ಏಕೆ ಲಕ್ಷ್ಮಿ? ಇವನ ಹೆಸರನ್ನು ಖಂಡಿತ ಕೃಷ್ಣ ಎಂದೇ ಇಡೋಣ. ಕೃಷ್ಣ. ಅಕಾಲ ವರ್ಷ ಕೃಷ್ಣ. ಓಹೋ ಹಿಟ್ಟಲೆ, ಈಗ ಆಗಮಿಸಿದ್ದೀಯ? ಕುಳಿತುಕೋ. ಹೌದು, ನೀನು ಇಷ್ಟು ಚೆನ್ನಾಗಿ ಹೂಗಳನ್ನು ಕಟ್ಟುತ್ತೀಯಲ್ಲ. ನಿನ್ನ ಚಾತುರ್ಯವನ್ನು ಮೆಚ್ಚಬೇಕು. ನಾ ಯಾವ ಲೆಕ್ಕ ದೇವಿ? ಹೂ ಕಟ್ಟುವುದಿರಲಿ, ರಂಗೋಲಿಯಲ್ಲಿ ಹೂ ಬಿಡಿಸಿದರೂ ದುಂಬಿಗಳು ಬಂದು ಮುಟ್ಟುತ್ತದೆ. ಅಂತಹ ಚತುರ್ಯರು. ಓಹೋ, ವನವಾಸಿ ಹುಡುಗಿಯರಿಗೆ ಇದು ಹುಟ್ಟಿನ ಕಲೆ ಏಕೆಂದರೆ? ಹಾಗಾದರೆ ವನವಾಸಿ ಹುಡುಗಿಯರಷ್ಟೇ ಅಲ್ಲ, ಇಲ್ಲಿನ ಪಲ್ಲಿಗೆಯನ್ನು ಸಂಪಿಗೆಯನ್ನು ಮುಡಿದರೆ ಅವಗುಟ್ಟನವಿಲ್ಲದೆ ಹೊರಗೆ ಬರಲಾಗುವುದಿಲ್ಲ. ದುಂಬಿಗಳು ಬಂದು ಮುಖಕ್ಕೆ ಮುಟ್ಟುತ್ತವೆ. ಅಷ್ಟೊಂದು ಸುವಾಸನೆ. ನಮ್ಮ ಆಸ್ಥಾನದಲ್ಲಿರುವ ವನವಾಸಿ ಪ್ರಾಂತ್ಯದ ಜನರೆಲ್ಲರೂ ಹೀಗೆ ಹೇಳುತ್ತಾರಲ್ಲ. ಏನು ಅಷ್ಟೊಂದು ಅದ್ಭುತವೇ ನಿಮ್ಮೂರು? ಅದ್ಭುತವೇನೋ, ಸ್ವರ್ಗಕ್ಕಿಂತ ಮೇಲು. ಕಾನನದ ದಟ್ಟ ಮೌನವನ್ನು ಮಾರ್ಗದಿಸುವ ಕೋಗಿಲೆಗಳ ಇಂಚರ. ಇಲ್ಲಿನ ಗಿರಿಗಳು, ತಟಕ್ಕನೆ ಪ್ರತ್ಯಕ್ಷವಾಗುವ ದೇವಾಲಯಗಳು. ಇನ್ನು ಹೇಳುತ್ತಾ ಹೋದರೆ ನಿಮಗೆ ಅತಿರೇಕವೆನಿಸಬಹುದು. ವನವಾಸಿಯೇ ಸಾಟಿ. ಅಬ್ಬಾ, ನೀನು ಅದರ ಬಗ್ಗೆ ಇಷ್ಟೊಂದು ಹೇಳುತ್ತಿರುವಾಗ ಅದನ್ನು ನೋಡಲೇಬೇಕೆಂಬ ಆಸೆ ನನಗಾಗುತ್ತಿದೆ. ನೀನು ಹೇಳುತ್ತಿರುವ ಆ ಸೌಂದರ್ಯವನ್ನೆಲ್ಲ ನೋಡಲೇಬೇಕೆಂಬುದು ನನ್ನಾಸೆ. ಆದರೆ ಏನು ಮಾಡುವುದು? ನಿಮ್ಮ ಮಹಾರಾಜರಿಗೆ ದಿನದಲ್ಲಿರುವ 24 ಗಂಟೆಗಳು ಸಾಲದೇನೋ ಎಂಬಷ್ಟು ಕೆಲಸ. ಯಾವುದಕ್ಕೂ ಒಮ್ಮೆ ಕೇಳಿ ನೋಡಿ. ನಿಮ್ಮ ಜೀವಮಾನದಲ್ಲಿ ಮತ್ತೆಂದು ಇಂತಹ ಜಾಗವನ್ನು ನೋಡಲಾಗ. ಅಯ್ಯೋ ಕೇತಲೆ, ನಮ್ಮ ಹಿರಿಯರು ಕಟ್ಟಿಸಿದ ಇಲ್ಲೇ ಪಕ್ಕದಲ್ಲಿ ಇರುವ ಎಲ್ಲೋರಕ್ಕೆ ಕರೆದುಕೊಂಡು ಹೋಗಲೇ 5 ವರ್ಷ ಅವರ ತುಂಬಾಲು ಬೀಳಬೇಕಾಯಿತು. ಇನ್ನು ಅದಕ್ಕೆಷ್ಟು ದಿನವಾದೀತು ಕೇಳಿ ನೋಡುತ್ತೇನೆ. ಎಷ್ಟೋ ದಿನವಾದ ಮೇಲೆ ಈ ರಾಜ್ಯ ಕಾರ್ಯಗಳಿಂದೆಲ್ಲ ಇಂದು ನನಗೆ ಬಿಡುವಾಗಿದೆ. ನನ್ನ ಕೃತಿ ರಚಿಸಲು, ಮತ್ತೊಮ್ಮೆ ನನ್ನ ಕವಿರಾಜ ಮಾರ್ಗದತ್ತ ಗಮನ ಹರಿಸಲು ನನಗೆ ಇಂದು ಸಮಯ ಸಿಕ್ಕಿದೆ. ಕಳೆದ ಬಾರಿ ಎಲ್ಲಿ ಬರೆಯುತ್ತಿದ್ದೆ ಎಂಬುದನ್ನೇ ಮರೆತು ಹೋಗಿದ್ದೇನೆ. ಬಹುಶಃ ಚಿತ್ತಾಣ ಬೆದಂಡೆಗಳ ಬಗ್ಗೆ ಬರೆಯುತ್ತಿದ್ದೆ ಎನಿಸುತ್ತದೆ. ಕನ್ನಡದ ಕಾವ್ಯಗಳು ಅಗಣಿತ ಗುಣ ಗದ್ಯ ಪದ್ಯ ಸಮ್ಮಿಶ್ರಿತಂ ನಿಗದಿಸುವ ಗದ್ಯ ಕಥಾ ಪ್ರಗೀತಿಯಂ ತಚ್ಚಿರಂತರಾಚಾರ್ಯರು. ನನ್ನ ಕಡೆಯ ಪದ್ಯದಲ್ಲಿ ಕನ್ನಡದಲ್ಲಿ ಅಗಣಿತವಾಗಿ ಹೇಗೆ ಗದ್ಯ ಪದ್ಯ ಎರಡರಲ್ಲೂ ಸಾಹಿತ್ಯ ರಚನೆಯಾಗಿದೆ ಎಂಬುದನ್ನಷ್ಟೇ ಹೇಳಿದ್ದೇನೆ. ಮುಂದಿನ ಪದ್ಯದಲ್ಲಿ ಚಿತ್ತಾಣ ಬೆದಂಡೆಗಳ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಚಿತ್ತಾಣ ಬೆದಂಡೆಗಳೆರಡಿ ಪ್ರಕಾರವಂ ನುಡಿಗೆಲ್ಲಂ ಸಲ್ಲದ ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್ ಚಿತ್ತಾಣமும் ಬೆದಂಡೆயும் ಎಂದಿ ಗಡಿನ ನೈಗತ್ತಿಯ ಕಬ್ಬಂಗಳೊಡಂಬಡಂ ಮಾಡಿದ ಪುರಾತನ ಕವಿಗಳು. ಆದರೆ ಪುರಾತನ ಕವಿಗಳಾರೆಂದು ಓದುಗರಿಗೆ ಹೇಗೆ ತಿಳಿಯುತ್ತದೆ? ನಮ್ಮ ನಾಡಿನ ಜನರು ಬಹಳ ವಿವೇಕಿಗಳು.
ಹಾಗಾಗಿ ಜಯಬಂಧು, ದುರ್ವಿನೀತ, ನಾಗಾರ್ಜುನರಂತಹ ಮಹಾನ್ ಕವಿಗಳ ಹೆಸರನ್ನು ಇಲ್ಲಿ ಪ್ರಸ್ತಾಪಿಸುತ್ತೇನೆ. ಬಹುತೇಕ ಎಲ್ಲಾ ಸಾಹಿತ್ಯ ಪ್ರಕಾರಗಳ ಬಗ್ಗೆ, ವ್ಯಾಕರಣದ ಬಗ್ಗೆ ಈ ಕೃತಿಯಲ್ಲಿ ಚರ್ಚೆಯಾಗಿ ಆಯಿತು. ಇದು ಲಕ್ಷಣ ಗ್ರಂಥ, ಇದಕ್ಕೆ ಇಷ್ಟು ಸಾಕು ಕೂಡ. ಆದರೆ ಈ ತಿರುಳ್ಗನ್ನಡದ ಸೀಮೆಯ ಬಗ್ಗೆ ಹೇಳದಿದ್ದರೆ ನನ್ನ ಮನಸ್ಸಿಗೆ ಈ ಕೃತಿ ಸಂಪೂರ್ಣವಾದಂತೆ ಅನಿಸುವುದಿಲ್ಲ. ಈ ಸೀಮೆಯ ಬಗ್ಗೆ ಸಾಲುಗಳನ್ನು ಇಲ್ಲಿ ಬರೆಯುವುದಕ್ಕಿಂತ ನನ್ನ ಮನಸ್ಸಿನಲ್ಲಿರುವ ಹಾಗೆಯೇ ಹೇಳುತ್ತೇನೆ. ಹೇಳಿ ಅದನ್ನು ನನ್ನ ಮನಸ್ಸಿಗೆ ನಾಟುವಂತೆ ನಂತರದಲ್ಲಿ ಕೂತು ಬರೆಯುತ್ತೇನೆ. ಈ ಕನ್ನಡದ ಸೀಮೆಯ ವಿಸ್ತೀರ್ಣ ಈ ಕಾವೇರಿ ನದಿಯಿಂದ ಆ ಗೋದಾವರಿ ನದಿಯವರೆಗೆ. ಕನ್ನಡಿಗರು ಇದನ್ನು ಎಂದಿಗೂ ಮರೆಯಬಾರದು. ಕಾವೇರಿಯಿಂದ ಮಾ ಗೋದಾವರಿ ವರಮಿದ್ದ ನಾಡದ ಕನ್ನಡದೊಳು ಭಾವಿಸಿದ ಜನಪದಂ ವಸುಧಾವಲಯ ವಿಲನ ವಿಷದ ವಿಷಯ ವಿಶೇಷಂ ಅದರೊಳಗಂ ಕಿಸುವಳಿಲ ಮಹಾಕೋಪಣ ನಗರದ ಪುರಿಗೆರೆಯ ಸದವಿಸ್ತುತ ಮೊಪ್ಪ ಕುಂದದ ನಡುವಣ ನಾಡೇ ನಾಡೇ ಕನ್ನಡದ ತಿರುಳು, ಕನ್ನಡದ ತಿರುಳು. ಚಕ್ರವರ್ತಿಗಳೇ, ಒಬ್ಬ ವಿದೇಶಿ ಪ್ರವಾಸಿಗ ತಮ್ಮನ್ನು ಭೇಟಿಯಾಗಲು ಅರಮನೆ ಹೊರಗಡೆ ಕಾಯುತ್ತಿದ್ದಾರೆ. ಪ್ರವಾಸಿಗರನ್ನೆಲ್ಲ ನಮಗೆ ಭೇಟಿಯಾಗಿಸುವ ಅವಶ್ಯಕತೆ ಏನಿದೆ ಬಂಕರಸರೆ? ಯಾರಾದರೂ ಮಂತ್ರಿಗಳನ್ನು ಭೇಟಿಯಾಗಿ ಹಾಗೆ ಹೊರಡಲು ಹೇಳಿ. ಏನೋ ಗೊತ್ತಿಲ್ಲ ಚಕ್ರವರ್ತಿಗಳೇ, ಅವರು ನಿಮ್ಮನ್ನೇ ಭೇಟಿಯಾಗಬೇಕೆಂದು ಕೇಳುತ್ತಿದ್ದರು. ಆಗಲಿ, ಯಾರವನು ಅಂತಹ ವಿದೇಶಿ ಪ್ರವಾಸಿಗ? ನೋಡೋಣ, ನಡೆಯಿರಿ. ಚಕ್ರವರ್ತಿಗಳಿಗೆ ಅವಧಾರೋ 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 ಅವಧಾರೋ. ಚಕ್ರವರ್ತಿಗಳ ಅಪ್ಪಣೆಯೊಂದಿಗೆ ನಾನಾ ರಾಷ್ಟ್ರಗಳನ್ನು ಕಂಡು ರಾಷ್ಟ್ರಕೂಟರ ನಾಡನ್ನು ನೋಡಲು ಬಂದ ಇಂದಿನ ಸಭೆಯ ವಿಶೇಷ ಅತಿಥಿ ಸುಲೇಮಾನರನ್ನು ಸಭೆಗೆ ಪರಿಚಯಿಸುತ್ತಿದ್ದೇನೆ. ನಿಮ್ಮ ಆಸನದಲ್ಲಿ ಕುಳಿತುಕೊಳ್ಳಿ. ಹಬ್ಬಬ್ಬ, ಏನು ವೈಭವ, ಏನು ಆತಿಥ್ಯ ತಮ್ಮ ಸಾಮ್ರಾಜ್ಯದಲ್ಲಿ. ಬಗದಾದಿನ ಖಲೀಫರ ಸಾಮ್ರಾಜ್ಯದ ವೈಭವ ಮತ್ತೆಲ್ಲೂ ಇಲ್ಲವೆಂದು ತಿಳಿದಿದೆ. ಆದರೆ ನಿಮ್ಮ ಸಾಮ್ರಾಜ್ಯದ ವೈಭವದ ಎದುರು ಅದು ಸೂರ್ಯನ ಮುಂದೆ ಹಣತೆ ಇದ್ದ ಹಾಗಾಯಿತು. ಹಿಂದೂಸ್ತಾನ ವಜ್ರ ವೈಡೂರ್ಯಗಳ ಸೀಮೆಯನ್ನು ಕೇಳಿದೆ, ಆದರೆ ಅವೆಲ್ಲವೂ ತಮ್ಮ ರಾಜ್ಯದಲ್ಲೇ ಇರುವಂತಿದೆ. ನಾನಾ ರಾಷ್ಟ್ರಗಳನ್ನು ಸುತ್ತಿ ತಿಳಿದು ಬಂದ ನಿಮ್ಮಂತಹವರಿಂದ ಈ ಮಾತುಗಳನ್ನು ಕೇಳುವುದು ನಮಗೆ ಬಹಳ ಸಂತೋಷವಾಗುತ್ತದೆ ಸುಲೇಮಾನರೇ, ಅಲ್ಲವೇ ಬಂಕರಸರೇ? ಆದರೆ ಈ ಮಾತುಗಳು ಸುಳ್ಳುಗಳಲ್ಲ ತಾನೆ? ನಾನೇಕೆ ಸುಳ್ಳು ಹೇಳಲಿ ಬಾದ್ಶಾ? ಇಷ್ಟು ವಿಶಾಲವಾದ ರಾಜ್ಯವನ್ನು ನೀವೆಷ್ಟು ಸುಭಿಕ್ಷವಾಗಿ ಆಳುತ್ತಿದ್ದೀರಿ. ಎಲ್ಲಾ ಕಡೆ ಸಂತಸ, ಸಡಗರ, ಸಂಭ್ರಮ ಬಿಟ್ಟು ಬೇರೇನು ಕಾಣಿಸುತ್ತಿಲ್ಲ. ಪ್ರತಿದಿನವೂ ಹಬ್ಬದಂತೆ ಭಾವಿಸುತ್ತಿದೆ. ಈ ಸಂಗತಿಗಳು ನಮ್ಮ ಮನಸ್ಸಿಗೂ ಬಹಳ ಸಂತೋಷ ನೀಡುತ್ತವೆ ಸುಲೇಮಾನರೇ. ಆದರೆ ಕೆಲವೊಮ್ಮೆ ಮಾತ್ರ ಇವೇ ನಮ್ಮ ಭಯಕ್ಕೂ ಕಾರಣವಾಗಿವೆ ನೋಡಿ. ಹೌದು ಮಹಾರಾಜ, ಶ್ರೀಮಂತಿಕೆಗೆ ಚೋರ ಭಯ,
ಅದಕ್ಕೆ ಬಡತನ ಪರಮಶ್ರೇಷ್ಠ ಎನ್ನುತ್ತಾರೆ. ಇಲ್ಲ ಸುಲೇಮಾನರೇ, ನನ್ನ ಪ್ರಕಾರ ಶ್ರೀಮಂತಿಕೆಯೂ ಶ್ರೇಷ್ಠವಲ್ಲ, ಬಡತನವೂ ಶ್ರೇಷ್ಠವಲ್ಲ. ಸಮಾನತೆ ಸಮಾನತೆಯೊಂದೇ ಸರ್ವಶ್ರೇಷ್ಠವಾದುದು. ಸಮಾನತೆ ಇರುವ ಸಮಾಜದಲ್ಲಿ ಅಸೂಯೆಗಳಾವೂ ಇರಲಾರವು. ಆದರೆ ನಾನು ನಿಮ್ಮ ದೇಶದಲ್ಲಿ ಇಲ್ಲಿಯವರೆಗೂ ದ್ವೇಷ ಅಸೂಯೆ ಎಲ್ಲೂ ಕಾಣಲಿಲ್ಲವಲ್ಲ ಬಾದಶಾ. ನಿಮ್ಮ ಈ ಅಭಿಮಾನಕ್ಕೆ ನಾವು ಸದಾ ಕೃತಜ್ಞರಾಗಿದ್ದೇವೆ. ಆದರೆ ಅಸೂಯೆ ಇಲ್ಲದ ಈ ವಿಶಾಲ ರಾಜ್ಯವನ್ನು ಆಳುತ್ತಿರುವ ಈ ದೊರೆಗಳಷ್ಟೇ ಇಷ್ಟು ದೊಡ್ಡ ಮನಸ್ಸಿನವರೆಂದು ನೀವು ತಪ್ಪು ತಿಳಿದುಕೊಂಡು ಹೋಗಬೇಡಿ. ನಮ್ಮ ನಾಡಿನ ರಾಜ್ಯದ ಗುಣರ ಮುಂದೆ, ಅವರ ಸ್ವಭಾವಗಳ ಮುಂದೆ ನಾವು ತೃಣಮಾತ್ರರು. ಅದಕ್ಕಾಗಿ ನಮ್ಮ ಕೃತಿಯಲ್ಲಿ ಅವರ ಬಗ್ಗೆ ನಾವು ಅಭಿಮಾನಿಗಳು, ಅತ್ಯುಗ್ರರು, ಕಬೀರ ಚಿತ್ತರು, ವಿವೇಕಿಗಳು, ಪದನರಿದು ನುಡಿಯಲು ಅವರು ಕವಿಗಳು ಎಂದು ಬರೆದಿದ್ದಲ್ಲವೇ? ಅಬ್ಬಬ್ಬ, ಇದು ನಿಜವಾದ ಚಕ್ರವರ್ತಿಯ ಲಕ್ಷಣ. ಇದೇ ಕಾರಣದಿಂದ ಈ ರಾಜ್ಯವು ಇಷ್ಟು ಸುಭೀಕ್ಷವಾಗಿದೆ. ಖುದಾ ನಿಮಗೆ ಕೋಟಿ ವರ್ಷ ಆಯಸ್ಸು ಕೊಡಲಿ ಬಾದಶಾ. ನಿಮ್ಮ ಅಭಿಮಾನಕ್ಕೆ ನಾವು ಸದಾ ಕೃತಜ್ಞರಾಗಿರುತ್ತೇವೆ ಸುಲೇಮಾನರೇ. ನೀವು ಇಲ್ಲಿಗೆ ಬರುವ ಮೊದಲು ಉತ್ತರದ ಸೀಮೆಯನ್ನು ಸುತ್ತಿಕೊಂಡು ಬಂದಿರಂತೆ, ಅಲ್ಲಿ ಹೇಗಾಯಿತು ನಿಮ್ಮ ಪ್ರವಾಸ? ನಾನು ಇತ್ತೀಚೆಗೆ ಕನ್ಯಾಕುಬ್ಜದ ಅರಸರಿ ಸಾಮ್ರಾಜ್ಯಕ್ಕೆ ಹೋಗಿದ್ದೆ. ಅಲ್ಲಿ ಅವರು 2000 ದೀರ್ಘ ಪ್ರಯಾಣ ಮಾಡುವ ದಣಿಯದ ವೇಗವಾಗಿ ಚಲಿಸುವ ಕುದುರೆಗಳು ಬೇಕೆಂಬ ಬೇಡಿಕೆ ಇದ್ದ. ಅವರು ಯಾವುದೋ ಯುದ್ಧದ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದರು. ನಾನು ಅದನ್ನು ನೇರವಾಗಿ ಹೇಳಲಿಲ್ಲ ಅವರು ನನಗೆ. ನಾನೇ ಅವರು ಆಡಿದ ಮಾತುಗಳಿಂದ ತಿಳಿದುಕೊಂಡೆ. ನಿಮಗೆ ತಕರಾರಿಲ್ಲವೆಂದರೆ ನಿಮ್ಮ ಬಳಿ ಒಂದು ಭಿನ್ನ ಮಾಡಿರಬಹುದೇ? ಹೇಳಿ ಮಹಾರಾಜ, ಏನಾಯಿತು? ನೀವು ಮತ್ತೆ ಉತ್ತರದ ಸೀಮೆಯ ಕಡೆ ಹೋಗುವವರಿದ್ದೀರಿ. ಹಾಗೆ ಹೋದಾಗ ವೀರಭೋಜರು ಯಾರ ವಿರುದ್ಧ ಆಕ್ರಮಣಕ್ಕೆ ಸಿದ್ಧರಾಗುತ್ತಿದ್ದಾರೆ ಎಂದು ತಿಳಿದು ಬಂದರೆ ನಮಗೆ ವಿಷಯವನ್ನು ಮುಟ್ಟಿಸಿ. ಅಂತೂ ಮಹಾರಾಜರು ಈ ಸುಲೇಮಾನನ ಕೈಯಲ್ಲಿ ಗೂಢಾಚಾರಿ ಕೆಲಸ ಮಾಡಿಸುತ್ತಿದ್ದಾರೆ. ನಿಜ ಸುಲೇಮಾನರೇ, ಕಟುವಾಗಿ ಕಂಡರೂ ಅದೇ ಸತ್ಯ. ಮರೆಯಲ್ಲಿ ವಿಷಯ ತಿಳಿಯುವುದೆಲ್ಲ ನಮಗೂ ಆಗದ ಮಾತು. ಆದರೆ ಏನು ಮಾಡುವುದು? ನಾವು ಬೇಡವೆಂದರು ಅವರು ಬಿಡಬೇಕಲ್ಲ. ಶಾಂತಿ ಪ್ರಿಯತೆ ಹೇಳಿತನವೆಂದು ತಿಳಿದಿರುವ ಜನ ಅವರು. ನಿಮಗೇನಾದರೂ ನನ್ನ ಮಾತು ಹಿಡಿಸದಿದ್ದರೆ ಪರವಾಗಿಲ್ಲ, ಅದನ್ನು ಮರೆತು ಮನ್ನಿಸಿಬಿಡಿ. ಗೂಢಾಚಾರಿ ಕೆಲಸ ಮಾಡುವುದು ನನಗೂ ಇಷ್ಟವಿಲ್ಲ ಬಾದಶಾ. ಆದರೂ ತಮ್ಮ ಮಿತ್ರನಂತೆ ನನಗೆ ತಿಳಿದಿರುವ ವಿಷಯವನ್ನೆಲ್ಲ ತಿಳಿಸುತ್ತೇನೆ. ಅಷ್ಟು ಮಾಡಿದರೆ ನಮಗೂ ನಮ್ಮ ಸಾಮ್ರಾಜ್ಯಕ್ಕೂ ಮಹದುಪಕಾರ ಮಾಡಿದಂತಾಗುತ್ತದೆ. ಆಗಲಿ ಬಾದಶಾ, ನಾನಿನ್ನು ಹೋಗಿ ಬರುತ್ತೇನೆ. ಸಾಧ್ಯವಾದರೆ ಮತ್ತೊಮ್ಮೆ ನಮ್ಮನ್ನು ಭೇಟಿಯಾಗಿ ಹೊರಡಿ ಸುಲೇಮಾನರೇ. ಆಗಲಿ ಬಾದಶಾ, ಖುದಾ ಹಾಫಿಜ್. ಆಚಾರ್ಯರೇ, ಚಕ್ರವರ್ತಿಗೆ ಗುಣಭದ್ರಾಚಾರ್ಯರೇ, ಗುರುಗಳೆತ್ತ ಹೋದರು? ಆಶ್ರಮದಲ್ಲೆಲ್ಲೂ ಕಾಣಿಸುತ್ತಿಲ್ಲ. ಗುರುಗಳು ಪೂರ್ವಪುರಾಣದ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ನೀವು ಇಚ್ಛಿಸಿದರೆ ಹೇಳಿ ಕಳಿಸುತ್ತೇನೆ. ಬೇಡ ಗುಣಭದ್ರಾಚಾರ್ಯರೇ, ಅಷ್ಟು ಅವಸರದ ಮಾತೇನಿಲ್ಲ. ಅವರು ಬಿಡುವಾದಾಗಲೇ ಚರ್ಚಿಸುತ್ತೇನೆ. ನಿಮ್ಮ ಬಳಿಯೂ ಹೇಗೂ ನಾನು ಒಂದಷ್ಟು ಮಾತನಾಡುವುದಿದೆ. ರಾಜಕುಮಾರ ಕೃಷ್ಣನು ಹಲವು ವರ್ಷಗಳಿಂದ ನಿಮ್ಮ ಬಳಿಯೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾನಲ್ಲ, ಅವನ ವಿದ್ಯಾಭ್ಯಾಸ ಹೇಗೆ ಸಾಗಿದೆ ಎಂದು ಕೇಳಬೇಕಿತ್ತು. ಅವನ ನಡೆ ನುಡಿಗಳೆಲ್ಲವೂ ಸೂಕ್ತವಾಗಿ ಸಮಂಜಸವಾಗಿವೆ. ಚಕ್ರವರ್ತಿಗಳು ವಿಶಾಲ ಮನಸ್ಸಿನವರೆಂದು ತಿಳಿದೇ ನನ್ನ ಮುಂದಿನ ಮಾತುಗಳನ್ನು ಮಾಡುತ್ತೇನೆ. ರಾಜಕುಮಾರ ಕೃಷ್ಣನ ಆಚಾರ ವಿಚಾರಗಳು ಪ್ರಶಂಸೆಯೋಗ್ಯವಾಗಿಲ್ಲ. ಮಾತು ಕೆಲವೊಮ್ಮೆ ಅತಿರೇಕವಾಗಿ ಆಡುತ್ತಾರೆ. ಮನಸ್ಸನ್ನು ನಿಗ್ರಹವಾಗಿ ಇಟ್ಟುಕೊಳ್ಳುವುದರಲ್ಲಿ, ತಾಳ್ಮೆಯಲ್ಲಿ, ಸಹನೆಯಲ್ಲಿ ಯಾವುದರಲ್ಲಿಯೂ ಅವರು ವಿವರವನ್ನು ಹೊಂದಿದೆ ನೋಡುತ್ತೇವೆ. ಅವರ ವರ್ತನೆಯು ಪಂಕರಸನ ಮಗ ಲೋಕಾದಿತ್ಯನ ಹಾಗೆ ಇದ್ದರೆ ನಮಗೂ ಸಂತೋಷವಾಗುತ್ತಿತ್ತು. ಆಚಾರ್ಯರೇ, ಉಳಿದ ಚಕ್ರವರ್ತಿಗಳೆಲ್ಲ ಅರಮನೆಯ ಸುಖ ಭೋಗಗಳಲ್ಲಿ ತಲ್ಲೀನರಾಗಿರಲು ಕಾತರಿದ್ದಾರೆ. ಆದರೆ
ನಿನಗೆ ಬೊಗಸೆಯಲ್ಲಿ ಇಂತಹ ಸಂತೋಷವೋ ಏನು? ನಾನಂತೂ ಕಾಣೆ ಯಾವಾಗಲೂ ಇಲ್ಲಿಯೇ ಇರ್ತೀಯ. ಮೊಗಸೆ ಎಗಲವಿರುವ ಈ ಬಸದಿಯಲ್ಲಿ ಸಿಗುವ ನೆಮ್ಮದಿಗಿಂತ ಹೆಚ್ಚಿನ ಸುಖ ಭೋಗ ಯಾವುದಿದೆ ಆಚಾರ್ಯರೇ? ನಾನು ಚಕ್ರವರ್ತಿ ನೃಪತುಂಗನೆಂದು ಹೊರಜಗಕ್ಕೆ ಕಾಣಬಹುದು, ಆದರೆ ನನ್ನನ್ನು ಹುಟ್ಟಿದಾಗಿನಿಂದ ನೋಡಿರುವ ನಿಮಗೆ ನಾನೆಂದಿಗೂ ಅದೇ ಪುಟ್ಟ ಹುಡುಗ ಸರ್ವನಲ್ಲವೇ? ನಿನ್ನದು ಆಗಿನಿಂದಲೂ ಇದೇ ಬದ್ಧತೆ, ಇದೇ ಶ್ರದ್ಧೆ ನೆನಪಿದೆ. ಒಮ್ಮೆ ನಾನು ನಿನಗೆ ವೃಷಭರಾದರು ತಮ್ಮ ಅರಮನೆಯನ್ನು ತ್ಯಜಿಸಿ ಅಧಿಕಾರಿನಲ್ಲಿ ನಡೆದರು ಎಂದು ಹೇಳಿದ ತಕ್ಷಣ ನೀನು ಗಡಗಡನೆ ಅಳತೊಡಗಿದೆ. ಖಂಡಿತ ನೆನಪಿದೆ ಆಚಾರ್ಯರೇ. ತಾವು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಕಟ್ಟಿದ್ದ ವಿಶಾಲ ಸಾಮ್ರಾಜ್ಯವನ್ನು 100 ಮಕ್ಕಳಿಗೂ ಹಂಚಿ ಬರಿಗಾಲಲ್ಲಿ ವೃಷಭನಾಥರು ನಡೆದು ಹೋದರೆಂದು ನೀವು ಕಣ್ಣ ಮುಂದೆ ಕಟ್ಟಿದಂತೆ ಹೇಳಿದಾಗ ಯಾರಿಗಾದರೂ ಕಣ್ಣಂಚಲ್ಲಿ ನೀರು ಬರದೇ ಇದ್ದೀತೆ. ಆದರೂ ನೀಲಾಂಜನ ಒಬ್ಬಳ ಸಾವು ವೃಷಭನಾಥರ ಮೇಲೆ ಅಷ್ಟೊಂದು ಪ್ರಭಾವ ಬೀರಿದೆ. ನೀಲಾಂಜನೆ ಬರೀ ನರ್ತಕಿ ಮಾತ್ರ ಆಗಿದ್ದರು. ಆದರೆ ಅವಳು ನರ್ತಿಸುತ್ತಲೇ ಒಂದೇ ಕ್ಷಣದಲ್ಲಿ ಕುಸಿದು ಬಿದ್ದು ಸತ್ತಾಗ ವೃಷಭನಾಥರಿಗೆ ಕೇವಲ ದುಃಖವಾಗಲಿತ್ತು. ಅವರಿಗೆ ಇಡೀ ಇರುವಿಕೆ ನೀಲಾಂಜನೆಯ ಸಾವು ಬದುಕಿನ ನಡುವೆ ಇದ್ದ ಆ ಅಲ್ಪ ಕ್ಷಣದಲ್ಲಿ ಕ್ಷುಲ್ಲಕವೆನಿಸಿತು. ಅವರಿಗೆ ಎಲ್ಲ ಪ್ರೀತಿ ಪಾತ್ರರು ನೀಲಾಂಜನೆಯಾಗೇ ಕಂಡರು. ಸುಂದರ, ಆದರೆ ಕ್ಷಣಿಕ, ತಾತ್ಕಾಲಿಕ ಮಾತ್ರ. ಸತ್ಯವಾದ ಮಾತು ಆಚಾರ್ಯರು. ಚಕ್ರವರ್ತಿಯಾದರೇನಂತೆ ಮಾಯೆಯಿಂದ ಸತ್ಯದೆಡೆಗೆ ಸಾಗುವುದೇ ಈ ಜಗತ್ತಿನ ಮೇಲಿರುವ ಸಕಲ ಚರಾಚರ ಜೀವಿಗಳ ಪರಮಧ್ಯೇಯವಲ್ಲವೇ? ನಾನು ಮಾತನಾಡುತ್ತಾ ಬಂದ ವಿಷಯವನ್ನೇ ಮರೆತೆನು. ನಾನು ಇಲ್ಲಿಗೆ ಬಂದಿದ್ದು ನಾನು ಬಹಳ ವರ್ಷಗಳಿಂದ ಬರೆಯುತ್ತಿದ್ದ ಈ ಕವಿರಾಜ ಮಾರ್ಗವನ್ನು ನಿಮಗೆ ತೋರಿಸಿ ನಿಮ್ಮ ಆಶೀರ್ವಾದ ತೆಗೆದುಕೊಂಡು ಹೋಗೋಣ. ಚಕ್ರವರ್ತಿಗಳೇ, ಮಹಾರಾಣಿಯವರು ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟರು. ಆದರೆ ಏನಾಯ್ತು ಬಂದ್ರೆ? ಆದರೆ ಪ್ರಸವ ಸಂದರ್ಭದಲ್ಲಿ ಮಹಾರಾಣಿಯವರು ಮೃತ್ಯು ಕೊಟ್ಟರು. ಲಕ್ಷ್ಮಿ! ಧೈರ್ಯ ತಂದು ನುಡಿಗೆಡಬೇಡ. ಧೈರ್ಯದ ಮೂಲವಾಗಿದ್ದವಳೇ ನನ್ನನ್ನು ಬಿಟ್ಟು ಹೋದ ಮೇಲೆ ಇನ್ನೆಲ್ಲಿಯ ಧೈರ್ಯ ಆಚಾರ್ಯರೇ, ಇನ್ನೆಲ್ಲಿಯ ಧೈರ್ಯ? ನಿನ್ನ ದುಃಖ ಇಷ್ಟು ಪ್ರಬಲವಾದದ್ದೆಂದು ನಾನು ಬಲ್ಲೆ. ಸಾಂತ್ವನದಿಂದ ಶಮನವಾಗುವ ದುಃಖವಲ್ಲ. ಇದು ವಾರಿಸುವ ಜಲವನ್ನೇ ಕುಡಿಯುವ ಬಡಬಾಗಿ. ಆದರೆ ಕತ್ತಲು ಶಾಶ್ವತವಲ್ಲ, ಮತ್ತೆ ಹೊನಲು ಬರುವುದು. ಸಮಾಧಾನ ಮಾಡಿ. ಕತ್ತಲು ಕುರುಡನಾದವನಿಗೆ ಜಗತ್ತಿನಲ್ಲಿ ಬೆಳಕು ಹೊಳೆದರೇನು, ಕತ್ತಲಾದರೇನು ಆಚಾರ್ಯರೇ, ಕತ್ತಲಾದರೇನು? ಹೌದು, ಹಾಗೆನಿಸುತ್ತದೆ ಅಲ್ಲವೇ ಮಹಾರಾಜ? ಆದರೆ ಅದು ಸಾಮಾನ್ಯ ಮನುಜಾಳುವ ಮಾತು, ಚಕ್ರವರ್ತಿಯಲ್ಲ. ವೀರರು ಬಂದ ನೋವನ್ನು ತಾವೇ ನುಂಗುವರು ಹೊರತು ನೋವೇ ಅವನು ನುಂಗಲು ಬಿಡುವುದಿಲ್ಲ. ಚಕ್ರವರ್ತಿಯಾದರೇನು? ನಾನು ಒಬ್ಬ ಮನುಷ್ಯನಲ್ಲವೇ ಆಚಾರ್ಯರೇ? ಚಕ್ರವರ್ತಿಯು ಪ್ರಜೆಗಳಿಗಾಗಿ ತನ್ನದೆಲ್ಲವನ್ನೂ ಮರೆಯಲು ಸಮಯ ಬಂದಾಗ ಬಲಿಕೊಡಲು ಸಿದ್ಧನಿರಬೇಕು. ಇದು ಚಿತ್ತವಿಕಲತೆಗೆ ಸಮಯ ಬಂತು. ಪ್ರಜೆಗಳು ತಮ್ಮ ತಾಯಿಯನ್ನು ಕಳೆದುಕೊಂಡವರಂತೆ ಆರ್ಥಧ್ವನಿ ಅಳುತ್ತಿರುತ್ತಾರೆ. ಅವರನ್ನು ಯಾರು ಸಮಾಧಾನಿಸುತ್ತಾರೆ? ತಾಯಿಯನ್ನು ಕಳೆದುಕೊಂಡಿರುವ ಆ ಮಗು ಕೃಷ್ಣ, ಈಗ ತಾನೇ ಜಗತ್ತಿಗೆ ಬಂದಿರುವ ಎಳೆಯ ಮಗು, ಇವರನ್ನು ಯಾರು ಸಮಾಧಾನಿಸುತ್ತಾರೆ? ಮಡಿದ ಮಡದಿಗಾಗಿ ಕಮ್ಮನಿಗೆರೆಯಲು ಬಿಡುವಿಲ್ಲವೇ ಆಚಾರ್ಯರೇ ಚಕ್ರವರ್ತಿಗೆ? ಚಕ್ರವರ್ತಿಗೆ ಚಕ್ರವರ್ತಿಯ ಕರ್ಮ ಮಾಡುವುದರ ವಿನಃ ಬೇರಾವುದಕ್ಕೂ ಬಿಡುವಿಲ್ಲ. ಇಷ್ಟು ಕಠೋರ ವಜ್ರ ಪಂಜರವೇ ಈ ಚಕ್ರವರ್ತಿ ಪದವಿ? ಇಷ್ಟು ಕಠೋರ ವಜ್ರ ಪಂಜರವೇ? ಹೌದು, ಸ್ನೇಹಿತರ ಆಪ್ತರ ಹೆಣಗಳನ್ನು ತುಳಿದುಕೊಂಡೆ ಕತ್ತಿ ಹಿರಿದು ಮುನ್ನುಗ್ಗುವ ಸೈನಿಕನಂತೆ ತನ್ನದೆಲ್ಲವೂ ಉರಿದು ಬೀಳುತ್ತಿದ್ದರೂ ಲೆಕ್ಕಿಸದೆ
ಪ್ರಜಾ ಪರಿಪಾಲನೆಯನ್ನು ಚಕ್ರವರ್ತಿಯಾದವನು ಮಾಡಲೇಬೇಕು. ಹೇಳು ಸರ್ವ, ಸ್ವರ್ಗದಲ್ಲಿರುವ ಮಹಾರಾಣಿಯವರ ಆತ್ಮ ತೃಪ್ತಿಯಾಗುವಂತೆ, ಶಾಂತವಾಗುವಂತೆ, ಹೆಮ್ಮೆ ಪಡುವಂತೆ ಈ ಪ್ರಜಾ ನೌಕೆಯನ್ನು ನಡೆಸು. ನೀನು ಒಬ್ಬಂಟಿ ಎಂದುಕೊಳ್ಳಬೇಡ, ನಿನ್ನೊಡನೆ ನಾವೆಲ್ಲರಿದ್ದೇವೆ. ಹೇಳು ಸರ್ವ, ಎದ್ದೇಳು. ಹಬ್ಬ ಅಂತೂ ಇಂತೂ ಈ ಆಶ್ರಮದ ಸೆರೆವಾಸ ಮುಗಿಯಿತು. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು, ಗಡ್ಡೆ ಗೆಣಸು ತಿನ್ನುವುದು ನನಗಂತೂ ಸಾಕಾಗಿ ಹೋಗಿತ್ತಪ್ಪ. ಇನ್ನು ಮುಂದೆ ಈ ಅರಮನೆಯಲ್ಲಿ ತಂಪಾಗಿರಬಹುದು. ಯಾರ ತೊಂದರೆಯೂ ಇಲ್ಲ, ಯಾರ ತಾಪತ್ರಯವೂ ಇಲ್ಲ. ಆಹಾ, ಸುಖವೋ ಸುಖ. ಆದರೂ ಅಮ್ಮ ಬದುಕಿರಬೇಕಿತ್ತು. ನಾನು ಯುವರಾಜನಾಗುವುದನ್ನ ನೋಡಲಾದರೂ ಅಮ್ಮ ಬದುಕಿರಬೇಕಿತ್ತು. ಅಮ್ಮನಿಗೆ ನಾನೆಂದರೆ ಅದೆಷ್ಟು ಪ್ರೀತಿ, ವಾತ್ಸಲ್ಯ, ಅಕ್ಕರೆ. ನಾನು ಅರಮನೆಯಿಂದ ಆಶ್ರಮಕ್ಕೆ ಹೋಗುವಾಗ ಅಮ್ಮನಿಗೆ ಅದೆಷ್ಟು ದುಃಖವಾಗುತ್ತಿತ್ತು. ಅಮ್ಮ ಬದುಕಿದ್ದರೆ ಯಾವ ನೋವುಗಳು ಇರುತ್ತಿರಲಿಲ್ಲ. ಈ ಲೋಕಾದಿತ್ಯನ ಜೊತೆಗೆ ಯಾವ ಹೋಲಿಕೆಯೂ ಇರುತ್ತಿರಲಿಲ್ಲ. ಅಮ್ಮ ತೀರಿ ಹೋದ ನಂತರದ 5 ವರ್ಷವೆಂತೂ ಅಕ್ಷರಶಃ ನರಕವನ್ನೇ ಅನುಭವಿಸಿಬಿಟ್ಟಿದ್ದೆ. ಅರಮನೆಗೆ ಬಂದಾಕ್ಷಣ ಈ ನೋವೆಲ್ಲ ಮಾಯವಾಗಬಹುದೆಂದು ತಿಳಿದಿದ್ದೆ. ಆದರೆ ಇಲ್ಲಿ ಅಮ್ಮನ ಮೌನ ನನ್ನನ್ನು ಇನ್ನೂ ಭೀಕರವಾಗಿ ಕಾಡುತ್ತಿದೆ. ಇಂದು ನನ್ನನ್ನು ಅಪ್ಪಾಜಿಯವರು ರಾಜಸಭೆಗೆ ಕರೆದಿದ್ದಾರೆ. ರಾಜಸಭೆಯಲ್ಲಿ ರಾಜ ಪೋಷಾಕಿನಲ್ಲಿ ಯುವರಾಜರ ಆಸನದ ಮೇಲೆ ಕುಳಿತುಕೊಳ್ಳುವುದನ್ನು ನೋಡಲಾದರೂ ನನ್ನಮ್ಮ ಬದುಕಿರಬೇಕಿತ್ತು. ಸಭೆಗೆ ತಡವಾಯಿತು. ಆ ಲೋಕಾದಿತ್ಯ ಈಗಾಗಲೇ ಬಂದಿರುತ್ತಾರೆ. ತಡ ಮಾಡದೆ ಹೊರಡುತ್ತೇನೆ. ಲೋಕಾದಿತ್ಯ ಗುರ್ಜರರ ಮಿಹಿರ್ ಭೋಜನವು ಸೌರಾಷ್ಟ್ರದ ಮೇಲೆ ದಾಳಿ ಮಾಡಿದ. ಚಕ್ರವರ್ತಿಗಳು ಚಿಕ್ಕವರಿದ್ದಾಗ ಅವರ ಸಿಂಹಾಸನ ಕಾಪಾಡಿದ ರಾಷ್ಟ್ರವು. ನಾನು ಈ ಗಂಗರ ಗಡಿನಾಡನ್ನು ಕಾಯುವ ಹೊಣೆ ಹೊತ್ತಿದ್ದೇನೆ. ಅದಕ್ಕೆ ಬನವಾಸಿಯಿಂದ ನಿನ್ನನ್ನು ಪ್ರತಿನಿಧಿಯನ್ನಾಗಿ ಕಳಿಸುತ್ತಿದ್ದೇನೆ. ಆಗಲಿ ಅಪ್ಪಾಜಿ. ಲೋಕಾದಿತ್ಯ, ನೀನು ವಯಸ್ಸಿನಲ್ಲಿ ಮುಖ್ಯವನು. ಅದಕ್ಕೆ ಸಿಂಹಾಸನ ಆಸೆ ಪಡಬೇಡ. ನಿನ್ನದು ಬನವಾಸಿಯನ್ನು ಗೌರವದಿಂದ ಪ್ರತಿನಿಧಿಸುವುದೇ ಧರ್ಮ. ಅಪ್ಪಾಜಿ, ಇಷ್ಟು ಕಿರಿಯನಾದ ನನಗೆ ಈ ಸಭೆಯಲ್ಲಿ ಅವಕಾಶ ಸಿಗುತ್ತಿರುವುದೇ ದೊಡ್ಡ ವಿಷಯ. ಅದರಲ್ಲಿ ನಾನು ಯಾವ ಸೇನಾಧಿಪತ್ಯಕ್ಕೂ ಆಸೆ ಪಡಲಾರೆ. ನಾನು ಇನ್ನು ಹೊರಟು ಬರುತ್ತೇನೆ ಅಪ್ಪಾಜಿ. ಎಂತಹ ಒಳ್ಳೆಯ ಅವಕಾಶ. ಈ ಬಾರಿಯ ಸೈನ್ಯಾಧಿಪತ್ಯವು ಖಂಡಿತ ನನಗೇ ಸಿಗುತ್ತದೆ. ಪ್ರತಿ ಬಾರಿಯೂ ಆ ಬಂಕರಸನಿಂದ ನನ್ನ ಸೈನ್ಯಾಧಿಪತ್ಯ ತಪ್ಪುತ್ತಿತ್ತು. ಆದರೆ ಈ ಬಾರಿ ಅವನು ಬರುತ್ತಿಲ್ಲ. ಕಡೆಗೂ ಈ ಶಂಕರಗಣನ ಬಲ ಪ್ರದರ್ಶನದ ಸಮಯ, ಸೈನ್ಯಾಧಿಪತಿಯಾಗುವ ಸಮಯ.
ಸಭೆಯಲ್ಲಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಚಕ್ರವರ್ತಿಗಳೇ, ರಾಜಕುಮಾರ ಬರಲಿ. ಸೇನಾಧಿಪತ್ಯದ ಆಯ್ಕೆಗೆ ಮಾಂಡಲಿಕರೆಲ್ಲರಿಗೂ ಸಭೆ ಕರೆಯಲಾಗಿದೆ. ಓ, ಸಭೆ ಈಗಾಗಲೇ ಶುರುವಾಗಿದೆ. ರಾಜಕುಮಾರ, ಅದು ಯುವರಾಜ ಪೀಠ. ಯುವರಾಜಾಭಿಷೇಕ ಆಗುವವರೆಗೂ ಇಲ್ಲಿ ಕೂರುವಂತಿಲ್ಲ. ಸಿಂಹಾಸನವು ಇಲ್ಲಿ ಇದೆ. ಇತರರಿಗೆ ಅವರ ಸ್ಥಾನವನ್ನ ತೋರಿಸುವಂತಹ ಆಸ್ಥಾನ ಕರುಣಿಕರಿಗೆ ತಮ್ಮ ಸ್ಥಾನದ ಬಗ್ಗೆ ಅರಿವಿರಬೇಕು. ಎಚ್ಚರದಿಂದ ಮಾತಾಡಿ, ಇಲ್ಲವೆಂದರೆ ನನ್ನ ಯುವರಾಜ, ಆಸ್ಥಾನ ಕರುಣಿಕರು ಇರುವುದೇ ಸಭಾ ಸಂಪ್ರದಾಯವನ್ನು ಪಾಲಿಸಲು. ಅವರ ಮಾತಿಗೆ ಬೆಲೆ ಕೊಡುವುದನ್ನು ನೀನು ಕಲಿಯಬೇಕು. ನೀನಿನ್ನು ಯುವರಾಜನಾಗಿಲ್ಲ, ರಾಜಕುಮಾರ. ಅದು ನಿನ್ನ ಸ್ಥಾನ. ಅಪ್ಪಾಜಿ, ಅಪ್ಪಾಜಿ ಅಲ್ಲ, ಚಕ್ರವರ್ತಿಯಾಗಿ ಹೇಳುತ್ತಿದ್ದೇನೆ. ಸಭಾ ಸಂಪ್ರದಾಯವನ್ನು ಪಾಲಿಸುವವರಿಗೆ ಮಾತ್ರ ಸಭೆಯಲ್ಲಿ ಜಾಗ. ರಾಜಕುಮಾರನ ಮಾತುಗಳಿಗಿಂತ ಆಸ್ಥಾನ ಕರುಣಿಕರ ಮಾತಿಗೆ ಹೆಚ್ಚಿನ ಬೆಲೆ ಅಪ್ಪಾಜಿ. ಮಾತು ಹಿಡಿತದಲ್ಲಿರಲಿ. ನಿನ್ನ ಸಮಸ್ಯೆಯನ್ನು ಬಗೆಹರಿಸಲಲ್ಲ ಸಭೆಯನ್ನು ಕರೆದಿರುವುದು. ಈ ಸಭಾ ಸಂಪ್ರದಾಯವನ್ನು ಪಾಲಿಸಲು ಇಚ್ಛೆ ಇದ್ದರೆ ಇರು, ಇಲ್ಲವಾದರೆ ಬಾಗಿಲು ತೆರೆದಿದೆ, ಹೊರಡು. ನೇರವಾಗಿ ಇಂದಿನ ಸಭೆಯ ವಿಷಯಕ್ಕೆ ಬರೋಣ. ಉತ್ತರದ ದಾಳಿಯನ್ನು ತಡೆಯಲು ನಮ್ಮ ಕಡೆಯಿಂದ ಕಳಿಸಲಾಗುವ ಸೇನೆಗೆ ಎಲ್ಲ ಮಾಂಡಲಿಕರಿಗೂ ಸೇನಾಧಿಪತ್ಯದ ಆಮಂತ್ರಣವನ್ನು ಕಳಿಸಲಾಗಿದೆ. ಬಂದ ಎಲ್ಲಾ ಸೇನಾಧಿಪತಿಗಳಲ್ಲೂ ನಿಮ್ಮಿಬ್ಬರನ್ನು ಸಮಬಲರು ಎಂದು ಗುರುತಿಸಿ ಈ ಅಂತಿಮ ಸುತ್ತಿಗೆ ಆಯ್ಕೆ ಮಾಡಲಾಗಿದೆ. ನನ್ನ ನಿರ್ಧಾರವನ್ನು ಈಗಾಗಲೇ ಮಾಡಿಯಾಗಿದೆ. ಆದರೆ ಅದಕ್ಕೂ ಮೊದಲು ನಾವು ಲೋಕಾದಿತ್ಯರಿಗೆ ಒಂದಷ್ಟು ಪ್ರಶ್ನೆಯನ್ನು ಕೇಳಬಯಸುತ್ತೇವೆ. ನಿಮ್ಮಿಬ್ಬರಿಗೂ ಈ ಓಲಗ ಸಾಲೆಗೆ ನಡೆದು ಬರುವ ಹಾದಿಯಲ್ಲಿ ಸಸಿಗಳನ್ನು ನೆಡೆಸಿ ನೀರು ಹಾಯಿಸಿ ಮಧ್ಯ ಕೇವಲ ಕಿರುದಾದ ಒಂದು ದಾರಿಯನ್ನು ಬಿಡಲಾಗಿತ್ತು. ಅದರ ಮಧ್ಯೆ ನಡೆದು ಬರುವಂತೆ ನಿಮ್ಮಿಬ್ಬರಿಗೂ ಸೂಚಿಸಲಾಗಿತ್ತು. ಹಾಗೆ ನಡೆದು ಬರುವಾಗ ನೀವು ಮಾತ್ರ ಹೆದರಿಕೊಂಡು ಸಸಿಗಳನ್ನು ತುಳಿಯದೆ ನಾಜೂಕಿನಿಂದ ನಡೆದು ಬಂದಿದ್ದೇಕೆ? ಸಸಿಗಳ ಮೇಲೆ ಅಷ್ಟೊಂದು ಪ್ರೀತಿಯೇ? ಅದು ಪ್ರೀತಿಯಲ್ಲ ಪ್ರಭು, ಗೌರವ. ಗೌರವವೇ? ಸಭೆಗೆ ವಿವರಿಸಿ ಹೇಳಿ. ಮಹಾಪ್ರಭುಗಳೇ, ನಾನು ಏನಾದರೂ ಅತಿಯಾಗಿ ಮಾತನಾಡಿದಲ್ಲಿ ನನ್ನನ್ನು ಕ್ಷಮಿಸಬೇಕು ಹಾಗೂ ತಡೆಯಬೇಕೆಂದು ವಿನಂತಿಸುತ್ತೇನೆ. ಅವು ಕೇವಲ ಸಸಿಗಳಲ್ಲ, ಅನ್ನ ನೀಡುವ ಸಸ್ಯ ಮಾತ್ರ, ಜಗತ್ತನ್ನೇ ಪೋಷಿಸುವ ಲೋಕಜನನಿ. ನನ್ನ ಅಭಿಪ್ರಾಯದಲ್ಲಿ ಕೃಷಿಕರಲ್ಲದೆ ಸೈನಿಕರು, ಬ್ರಾಹ್ಮಣರೂ ಸೇರಿದಂತೆ ಎಲ್ಲರೂ ಆ ಸಸಿಯನ್ನು ಗೌರವಿಸಬೇಕು. ಸೈನಿಕ ಸ್ವತಃ ಅನ್ನದ ಸೃಷ್ಟಿಕರ್ತನಲ್ಲ, ಆತನೂ ಅಗತ್ಯವಿದೆ. ಹಾಗಾಗಿ ಅದರ ರಕ್ಷಣೆ ಅವರ ಪರಮೋಚ್ಚ ಕರ್ತವ್ಯ. ಇದೇ ಕಾರಣದಿಂದ ನಾನು ಅದನ್ನು ತುಳಿಯದೇ ನಡೆದು ಬಂದೆ. ಮೆಚ್ಚಿದೆ ಲೋಕಾದಿತ್ಯ. ಬಂಕರಸರ ಮಗ ಎಂಬುದನ್ನು ಸಾಬೀತುಪಡಿಸುವಂತೆ ಉತ್ತರ ಕೊಟ್ಟಿದ್ದೀರಿ. ಸಭೆಗೆ ನಾವು ಇನ್ನೊಂದು ವಿಷಯವನ್ನು ಹೇಳ ಬಯಸುತ್ತೇವೆ. ಇದು ಕೇವಲ ಸಸಿಯ ಮಧ್ಯೆ ನಡೆದು ಬರುವ ಸ್ಪರ್ಧೆಯಾಗಿರಲಿಲ್ಲ. ಸೇನಾಧಿಪತ್ಯವನ್ನು ವಹಿಸುವವರ ಸೂಕ್ಷ್ಮಮತಿಯನ್ನು ಪರೀಕ್ಷಿಸುವ ಪರೀಕ್ಷೆಯಾಗಿದೆ. ಈ ಪರೀಕ್ಷೆಯಲ್ಲಿ ಲೋಕಾದಿತ್ಯರು ಜಯಶಾಲಿಯಾಗಿದ್ದಾರೆಂದು ತಿಳಿಸುತ್ತೇವೆ. ಅವರಿಗೇ ಸೇನಾಧಿಪತ್ಯವನ್ನು ವಹಿಸಬೇಕೆಂಬುದು ನಮ್ಮ ಅಭಿಪ್ರಾಯ. ಇದಕ್ಕೆ ಸಭೆಯಲ್ಲಿ ಯಾರಾದರೂ ಎದುರಾಡುವುದಿದ್ದರೆ ಧೈರ್ಯವಾಗಿ ಹೇಳಬಹುದು. ಮಹಾಪ್ರಭುಗಳೇ, ನೀವು ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತ ಹಿರಿಯರು ನನ್ನ ಮೇಲೆ ಅಪಾರ ವಿಶ್ವಾಸವನ್ನಿಟ್ಟು ಈ ಆಯ್ಕೆಯನ್ನು ಮಾಡಿದ್ದೀರಾ. ಆದರೆ ನನ್ನದೊಂದು ಭಿನ್ನ ಮಹಾಪ್ರಭುಗಳೇ. ಏನದು? ಮಹಾಪ್ರಭುಗಳೇ, ನೀವೆಲ್ಲರೂ ನನ್ನನ್ನು ಮನ್ನಿಸಬೇಕು. ಆದರೆ ಇಲ್ಲಿರುವರು ಎಲ್ಲ ಹಿರಿಯರು. ಅವರೆದುರು ನಾನು ಯೋಗ್ಯತೆಯಲ್ಲಿ, ಅನುಭವದಲ್ಲಿ ಹಾಗೂ ವಯಸ್ಸಿನಲ್ಲಿ ಎಲ್ಲದರಲ್ಲೂ ಚಿಕ್ಕವನು. ಹಾಗಾಗಿ ಇಲ್ಲಿ ಇರುವವರಲ್ಲೇ ಯಾರನ್ನಾದರೂ ನೇಮಿಸಿದರೆ ನನಗೂ ಖುಷಿಯಾಗಿದೆ. ಯೋಚಿಸಬೇಡ ಲೋಕಾದಿತ್ಯ. ನಿನ್ನನ್ನು ಆಯ್ಕೆ ಮಾಡಲು ನಿನ್ನ ಈ ಗುಣವೂ ಒಂದು ಕಾರಣವೇ. ವೀರಕ್ಕೆ ವಿನಯವೇ ಭೂಷಣ ಎಂಬುದನ್ನು ನೀನಿಂದು ಸಾಬೀತುಪಡಿಸಿದೆ. ನಮ್ಮೆಲ್ಲರ ನಂಬಿಕೆ ಮತ್ತು ಆಶೀರ್ವಾದ ನಿನ್ನೊಂದಿಗಿದೆ. ಯೋಚಿಸಬೇಡ, ಜಯಶಾಲಿಯಾಗಿದೆ.
ಅಮಾತ್ಯರಿಗೆ ಪಟ್ಟ ಕಟ್ಟಿ ನನ್ನನ್ನು ಅವಮಾನಿಸಿ ಬಿಟ್ಟಿರಿ. ಬಂಕರಸರು ಬರುತ್ತಿಲ್ಲವೆಂದು ಬಹಳ ಖುಷಿಯಿಂದ ಬಂದೆ. ಆದರೆ ಇಲ್ಲಿ ಆತನ ಮಗನಿಂದಲೇ ಪರಾಜಿತನಾದನಲ್ಲ, ಸಸಿಯಂತೆ ಅದರ ಮಧ್ಯೆ ನಡೆಯುವುದಂತೆ ಮಕ್ಕಳ ಆಟದ ಹಾಗೆ. ಇಲ್ಲ, ಇನ್ನೂ ಇದನ್ನು ಸಹಿಸಲಾಗಿದೆ. ಈ ಶಂಕರ ಗಣನನ್ನು ನಿರ್ಲಕ್ಷಿಸಿದವರಿಗೆ ಅದರ ಪರಿಣಾಮವನ್ನು ತೋರಿಸುವ ಸಮಯ ಬಂದಿದೆ. ಆದರೆ ಇದು ನನ್ನೊಬ್ಬನಿಂದ ಸಾಧ್ಯ. ಅರಮನೆಯ ಒಳಗಿರುವವರ ಸಹಾಯ ನನಗೆ ಬೇಕೇ ಬೇಕು. ಆದರೆ ಎಲ್ಲರೂ ಚಕ್ರವರ್ತಿಯ ಸುದ್ದಿಪಾಠದಲ್ಲಿರುವಾಗ ಯಾರು ಸಹಾಯ ಮಾಡಿ ಕೃಷ್ಣ ತುಂಬಿದ ಸಭೆಯಲ್ಲಿ ತನಗಾದ ಅವಮಾನದಿಂದ ತನ್ನ ಮನಸ್ಸು ಕುದಿಯುತ್ತಿರುತ್ತದೆ. ತಾರುಣ್ಯದ ಬೇಗೆಯಿಂದ ಅವನ ಇಂದ್ರಿಯಗಳು ಕಾದಿರುತ್ತವೆ. ಕಬ್ಬಿಣವನ್ನು ಕಾದಿರುವಾಗಲೇ ಬಡಿಯಬೇಕು. ಅದನ್ನು ಹೇಗೆ ಬಡಿಯಬೇಕೆಂಬುದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಜಯಂತಿ, ಜಯಂತಿ, ಕತ್ತಲೆಯೇ ತುಂಬಿದ್ದ ನನ್ನ ಬಾಳಿನಲ್ಲಿ ಬೆಳಕಾಗಿ ಬಂದಿರುವೆ. ಬಾಲ್ಯದಿಂದ ಬರೀ ಅವಮಾನ, ಹಿಂಸೆ. ನಿನ್ನನ್ನು ಸೇರಿ ಸುಖವೆಂದರೇನಂತ ಅರಿತಂತಾಯಿತು. ನಿನಗೆಷ್ಟು ಧನ್ಯವಾದ ಹೇಳಿದರೂ ಸಾಲದು ಜಯಂತಿ, ಸಾಲದು. ನನ್ನ ಕೃತಜ್ಞತೆಯ ಸಂಕೇತವಾಗಿ ಪುಟ್ಟ ಮಾಲೆಯೊಂದನ್ನ ತಂದಿರುವೆ. ಪ್ರೀತಿಯಿಂದ ಸ್ವೀಕರಿಸು. ರಾಜಕುಮಾರರ ಮನಸ್ಸೇ ಹೊಳೆದಿರುವಾಗ ಈ ತುಚ್ಛ ಮಾಲೆಯಲ್ಲ ಯಾರ ಲೆಕ್ಕ. ಆದರೂ ಇರಲಿ, ನನಗೆ ಬೇಸರವಾಗದಿರಲೆಂದು ಇದನ್ನು ಸ್ವೀಕರಿಸುತ್ತೇನೆ. ನಾನಿನ್ನು ಯುವರಾಜನಾಗಲಿಲ್ಲವಲ್ಲ ಜಯಂತಿ. ಇಂದಲ್ಲ ನಾಳೆ ಆಗಲೇಬೇಕಲ್ಲದೆ, ಅಷ್ಟಕ್ಕೂ ನಿಮ್ಮ ವೈರಿಗಳಿಂದ ಇದನ್ನು ತಡೆಯಲಾಗಿದೆ. ನೀನು ತಪ್ಪು ತಿಳಿದಿದ್ದೀಯ ಜಯಂತಿ. ಅದನ್ನ ತಡೆಯುವುದು ಯಾರ ಉದ್ದೇಶವೂ ಅಲ್ಲ. ನಾನು ಪ್ರಾಪ್ತ ವಯಸ್ಸಿಗೆ ಬರಲೆಂದು ಅಪ್ಪಾಜಿಯವರು ಸ್ವಲ್ಪ ಮುಂದೂಡುತ್ತಿದ್ದಾರಷ್ಟೇ. ನಾನು ಹೇಳುವುದನ್ನು ತಪ್ಪು ತಿಳಿಯಬಾರದು. ಆದರೆ ನಮ್ಮ ಚಕ್ರವರ್ತಿಗಳು 14 ವರ್ಷದವರಾಗಿರುವಾಗ ಕೀರ್ತವನ್ನು ಅಲಂಕರಿಸಿದಿಲ್ಲವೇ? ಆದರೆ 18 ವರ್ಷದವರಾಗಿರುವ ನೀವು ಇದನ್ನು ಮೀರಲು ಅಡ್ಡಿಯೇನು? ನೀನು ಹೇಳುತ್ತಿರುವುದೇನೋ ನಿಜ. ಆದರೆ ಅಪ್ಪಾಜಿಯವರು ಸರಿಯಾಗಿಯೇ ಯೋಚಿಸುತ್ತಾರೆ. ಅವರು ನನಗೆ ಕೆಲವೊಮ್ಮೆ ಸಿಟ್ಟಲ್ಲಿ ಗದರಬಹುದು, ಆದರೆ ನನ್ನ ಹಿತವನ್ನೇ ಬಯಸುತ್ತಾರೆ. ಚಕ್ರವರ್ತಿಗಳೆಲ್ಲೂ ನಿಮ್ಮ ಹಿತವನ್ನೇ ಬಯಸುತ್ತಾರೆ. ಆದರೆ ಅವರ ಸುತ್ತಲಿರುವವರು ಯಾರವರು ಜಯಂತಿ? ನಾನು ಹೇಳುವುದನ್ನು ನೀವು ನಂಬದಿರಬಹುದು. ಆದರೆ ಲೋಕಾದಿತ್ಯನನ್ನು ಸೇನಾಧಿಪತಿಯಾಗಿ ಆಯ್ಕೆ ಮಾಡಲು ಸೂಚಿಸಿದವರು ಯಾರೆಂದು ತಿಳಿಯುತ್ತೆ? ಯಾರು ಜಯಂತಿ? ಜಿನಸೇನಾಚಾರ್ಯರು. ನನ್ನ ಮಾತಲ್ಲಿ ಸಂದೇಹವಿದ್ದಲ್ಲಿ ನೀವು ಚಕ್ರವರ್ತಿಗಳಲ್ಲೇ ಈ ಮಾತನ್ನು ಕೇಳಬಹುದು. ಓ, ಹಾಗೋ ವಿಷಯ. ಇಂದು ನನ್ನನ್ನು ಅಪ್ಪಾಜಿಯವರು ಭೇಟಿಯಾಗಲು ಕರೆದಿದ್ದಾರೆ. ಹಿಂದೆ ಕೇಳುತ್ತೇನೆ.
ಅದೆಲ್ಲ ಹಾಗಿರಲಿ. ಈಗ ಬಂದ ವಿಷಯವೇನೆಂದು ನಿರ್ಭಯದಿಂದ ಹೇಳು. ಪ್ರಭು, ಅರಮನೆಯಿಂದ ವೇಶ್ಯಗಳಿಗೆ ಕಳುಹಿಸಿಕೊಡಲಾಗುವ ಹೂಗಳನ್ನು ಹಲವಾರು ವರ್ಷಗಳಿಂದ ನಾನೇ ಮಾಡುತ್ತಿದ್ದೇನೆ. ಅದೇ ರೀತಿ ಈ ಬಾರಿ ಕೂಡ ನಾನು ಅಲ್ಲಿಗೆ ಹೋಗಿದ್ದಾಗ ಮಹಾರಾಜರನ್ನು ಜಯಂತಿ ಕೋಟೆ ಬಳಿ ನೋಡಿದೆ. ಪ್ರಭು, ಆ ಜಯಂತಿ ಸಾಮಾನ್ಯದವಳಲ್ಲ. ನಿಮ್ಮ ಬಗ್ಗೆ, ಜಿನಸೇನಾಚಾರ್ಯರ ಬಗ್ಗೆ ಬಹಳ ಕೀಳಾಗಿ ಮಾತನಾಡುತ್ತಿರುವುದು ನನ್ನ ಕಿವಿಗೆ ಬಿತ್ತು. ಇನ್ನು ಯುವರಾಜನೂ ಆಗದಿರುವ ಕೃಷ್ಣನನ್ನು ನೀವೆಲ್ಲರೂ ಮಹಾರಾಜನೆಂದು ಬಹಳ ಅಭಿಮಾನದಿಂದ ಕರೆಯುತ್ತಿದ್ದೀರಿ. ಆದರೆ ಅವನು ಅಭಿಮಾನಕ್ಕೆ ಯೋಗ್ಯನಲ್ಲ ಕೇತಲೆ. ಇರಲಿ, ಅವನನ್ನು ಇಂದು ನನಗೆ ಮಾತನಾಡಲು ಕರೆದಿದ್ದೇನೆ. ಪ್ರಭು, ನಾವು ಮಾಡುತ್ತಿರುವುದು ತಪ್ಪೋ ಸರಿಯೋ ನನಗೆ ತಿಳಿದಿಲ್ಲ. ಆದರೆ ರಾಜಕುಮಾರರನ್ನು ನಾನು ಎತ್ತಿ ಆಡಿಸಿರುವುದರಿಂದ ನನ್ನ ಮನಸ್ಸಾಕ್ಷಿ ತೆಗೆಯಲು ಇರಲಿ, ಈ ವಿಷಯವನ್ನು ಇನ್ನಾರ ಬಳಿಯೂ ಹೇಳಬೇಡ. ನೀನಿನ್ನು ಹೊರಡು. ಏಕೆ ಈಗ ಹಾಗಿರುವೆ ಕೃಷ್ಣ? ಹೇಗೆ ಹೀಗಾಗಿರುವೆ? ಅಪ್ಪಾಜಿ ಹೇಳಿ ಕಳಿಸಿದರಂತೆ. ಕೃಷ್ಣ, ಪ್ರಾಪ್ತ ವಯಸ್ಸಿಗೆ ಬಂದ ಮಕ್ಕಳನ್ನು ಮಿತ್ರನಂತೆ ಕಾಣಬೇಕೆಂದು ಶಾಸ್ತ್ರವಚನ ಹೇಳುತ್ತದೆ. ಹಾಗಾಗಿ ಇಂದು ನಾನು ನಿನ್ನೊಂದಿಗೆ ಮನಬಿಚ್ಚಿ ಮಾತನಾಡಲಿದ್ದೇನೆ. ವಯಸ್ಸಿಗೆ ಬಂದ ಮಕ್ಕಳಿಂದ ತಂದೆ ತಾಯಿಗಳು ಏನು ಬಯಸುತ್ತಾರೆ ಬಲ್ಲೆಯ ಕೃಷ್ಣ? ಏನನ್ನ ಬಯಸುತ್ತಾರೆ ಅಪ್ಪಾಜಿ? ಧನ, ಸೇವೆ, ಪ್ರತಿಷ್ಠೆಗಳನ್ನೆಲ್ಲ ಬಯಸುತ್ತಾರೆಂದು ನೀನು ತಿಳಿದಿರಬಹುದು. ಆದರೆ ನಿಜವಾಗಿಯೂ ಅವರವರ ಆತನನ್ನು ಬಯಸುವುದಿಲ್ಲ ಕೃಷ್ಣ. ಅವರು ಬಯಸುವುದಿಷ್ಟೇ, ತಮ್ಮ ಮಕ್ಕಳಿಂದ ತಮ್ಮ ಕುಟುಂಬಕ್ಕೆ ಕಳಂಕ ಬಾರಬಾರದು, ಆತನು ಕೀರ್ತಿವಂತನಾಗಿ ಬಾಳಬೇಕೆಂಬುದೊಂದೇ ಅವರ ಅಪೇಕ್ಷೆ. ಹೆತ್ತು ಹೊತ್ತು ಸಾಕಿ ಸಲಹಿದವರಿಗಾಗಿ ಇಷ್ಟಾದರೂ ಮಾಡಬೇಕಾದದ್ದು ಧರ್ಮವಲ್ಲವೇ ಕೃಷ್ಣ? ಹೌದು ಅಪ್ಪಾಜಿ, ನಿಜವಾಗಿಯೂ ಒಂದು ಧರ್ಮವೇ. ಮಗ ಎಂದರೆ ಬಂಕರಸರ ಮಗ ಲೋಕಾದಿತ್ಯನಂತೆ ಇದ್ದರೆ ಅವನ ಬಾಳು ಸಾರ್ಥಕ, ಅವರ ಹೆತ್ತವರ ಬಾಳು ಸಾರ್ಥಕ ಅಲ್ಲವೇ ಕೃಷ್ಣ? ಅಪ್ಪಾಜಿಯವರಿಗೆ ಲೋಕಾದಿತ್ಯನ ಮೇಲಿರುವಂತಹ ಅಭಿಮಾನವನ್ನ ನಾನು ಬಲ್ಲೆ. ಆದ್ದರಿಂದ ಹೇಳಬೇಕಾಗಿರುವ ವಿಷಯವನ್ನ ನೇರವಾಗಿ ನನ್ನಲ್ಲಿಯೇ ಹೇಳಬಹುದು. ನಾನು ಹೇಳಬೇಕೆಂದಿರುವುದು ಇಷ್ಟೇ ಕೃಷ್ಣ. ರಾಜಕುಮಾರನಾದ ನೀನು ನಿನ್ನ ಸ್ಥಾನಕ್ಕೆ ಕುತ್ತು ತರುವವರೊಂದಿಗೆ ಸ್ನೇಹ ಬೆಳೆಸಬಾರದು, ವೇಶ್ಯೆಯರ ಸಂಗ ಮಾಡಬಾರದು. ನಾನು ಅಂತವರೊಂದಿಗೆ ಸ್ನೇಹವನ್ನ ಮಾಡುತ್ತೇನೆ, ಅಂತವರೊಂದಿಗೆ ಸಂಬಂಧವನ್ನ ಇಟ್ಟುಕೊಂಡಿದ್ದೇನೆ ಅಂತ ಹೇಳಿದವರು ಯಾರು ಅಪ್ಪಾಜಿ? ಅದನ್ನು ಕಣ್ಣಾರೆ ಕಂಡವರೇ ನನಗೆ ಹೇಳಿದ್ದಾರೆ. ಇದು ಸುಳ್ಳು ಸುದ್ದಿ. ನಿಮ್ಮ ಮನಸ್ಸನ್ನು ಕೆಡಿಸಲು ಮಾಡಿದಂತಹ ಕುಹಕ ಇದು. ನಮ್ಮಿಬ್ಬರ ಮಧ್ಯ ಹುಳಿ ಹಿಂಡಲು ಮಾಡಿದಂತಹ ನೀಚ ಪ್ರಯತ್ನ ಅದು ಅಪ್ಪಾಜಿ. ಅದು ಹಾಗಾಗಲಿ ಎಂದೇ ನಾನು ಬಯಸುತ್ತೇನೆ ಕೃಷ್ಣ. ಆದರೆ ಅದು ಸುಳ್ಳು ಸುದ್ದಿಯೂ ಅಲ್ಲ, ಕುಹಕವೂ ಅಲ್ಲ. ಹೇಳಿದವರ ಮೇಲೆ ನನಗೆ ನಂಬಿಕೆ ಇದೆ. ಸ್ವಂತ ಮಗನ ಮಾತುಗಳಿಗಿಂತ ಪರರ ಮಾತಿನಲ್ಲೇ ಹೆಚ್ಚಿನ ನಂಬಿಕೆ. ನಂಬುವುದು ಬಿಡುವುದು ತಮ್ಮ ಚಿತ್ತ. ಆದರೆ ರಾಜಕುಮಾರನಾದಂತಹ ನನಗೆ ಯಾರ ಜೊತೆ ಸ್ನೇಹವನ್ನ ಬೆಳೆಸಬಹುದು, ಯಾರಲ್ಲಿ ವಿಶ್ವಾಸವನ್ನ ಬಿಡಬಹುದು, ಇಷ್ಟಾದರೂ ಸ್ವಾತಂತ್ರ್ಯ ಇದೆ ಅಲ್ಲವೇ? ನಿನಗೆ ಸ್ವಾತಂತ್ರ್ಯವೇನೋ ಇದೆ ಕೃಷ್ಣ, ಆದರೆ ಅದನ್ನು ಬಳಸುವ ರೀತಿ ಪರಿಮಿತಿಗಳೆರಡೂ ನಿನಗೆ ತಿಳಿದಿಲ್ಲವಲ್ಲ. ನೀನು ದಂತಿದುರ್ಗರು, ಧ್ರುವದಾರ ವರ್ಷರು, ಗೋವಿಂದರು ಹುಟ್ಟಿದಂತಹ ಈ ರಾಷ್ಟ್ರಕೂಟ ಸಿಂಹಾಸನದ ರಾಜಕುಮಾರ. ನಿನ್ನ ನಡತೆಯು ಆ ಕುಟುಂಬಕ್ಕೆ ಕಳಂಕ ತರುವಂತಿರಬಾರದು. ನಾನು ರಾಜಕುಮಾರನೆಂಬುದು ಅಪ್ಪಾಜಿಯವರಿಗೆ ಇಂದಾದರೂ ತಿಳಿಯಿತಲ್ಲ. ನಾನೇ ಭಾಗ್ಯವಂತ. ಇದೇನು ಮಾತು ಕೃಷ್ಣ? ಇದೇನು ಮಾತು? ಒಂದು ಆಸ್ಥಾನದಲ್ಲಿ ಆಸ್ಥಾನ ಕರುಣಿಕರ ಮಾತಿಗೆ ಬೆಲೆಗೊಟ್ಟು ಸಭಿಕರೆಲ್ಲರೆದುರು ನನ್ನ ತೇಜ ವಧೆ ಮಾಡುವಾಗ ನಾವು ಈ ರಾಜ್ಯದ ರಾಜಕುಮಾರ ಎನ್ನುವ ಮಾತು ಅಪ್ಪಾಜಿಯವರಿಗೆ ತಿಳಿದಿರಲಿಲ್ಲ. ಈಗ ನೆನಪಾಯಿತೆ. ನನಗೆ ತಿಳಿದಿದೆ ಅಪ್ಪಾಜಿ, ನನಗೆ ತಿಳಿದಿದೆ. ರಾಜಕುಮಾರನಾದ ನಿನಗೆ ಇಂತಹ ಮಾತುಗಳು ಶೋಭೆ ತರುವುದಿಲ್ಲ. ನಿಜ, ನಾನು ಮಾತಾಡುವ ಯಾವ ಮಾತುಗಳು ಶೋಭೆ ತರಿಸುವುದಿಲ್ಲ, ನಾನು ಮಾಡುವ ಯಾವ ಕಾರ್ಯಗಳು ಶೋಭೆ ತರುವುದಿಲ್ಲ. ಯಾಕಂದರೆ ನಾನು ಲೋಕಾದಿತ್ಯನಲ್ಲವಲ್ಲ. ಆ ಲೋಕಾದಿತ್ಯನೆದುರು ಈ ತುಚ್ಛ ರಾಜಕುಮಾರ ಯಾವ ಪಾಲು? ನಿಜ ಕೃಷ್ಣ, ನೀನಾಡುವ ಮಾತು
ಮಾತು ಅಕ್ಷರಶಃ ನಿಜ. ಲೋಕಾದಿತ್ಯನಂತಹ ಮಗ ನನಗಿದ್ದರೆ ನನ್ನ ಹೆಮ್ಮೆಗೆ ಚಿನ್ನದ ಕೋಡು ಮೂಡುತ್ತಿತ್ತು. ಆದರೆ ಹಾಗಾಗಲಿಲ್ಲವಲ್ಲ. ನಿನ್ನಂತಹ ವಿಷಜಂತು ಜನಿಸಿಬಿಟ್ಟೆ. ಜಿನಸೇನಾಚಾರ್ಯರು ಗುಣಭದ್ರಾಚಾರ್ಯರು ಹೀಗೆ ಹೇಳುತ್ತಾರೆ ಅಲ್ಲವೇ ಅಪ್ಪಾಜಿ? ಆಚಾರ್ಯರೇನು ಜಗವೇ ಹಾಗೆನ್ನುತ್ತದೆ. ಇರಲಿ ಇರಲಿ ಅಪ್ಪಾಜಿ, ನಿಮ್ಮಲ್ಲಿ ನಾನು ಒಂದು ಪ್ರಶ್ನೆಯನ್ನ ಕೇಳಬಹುದೇ? ಆ ಸೇನಾಧಿಪತ್ಯದ ಆಯ್ಕೆಗೆ ಆ ಗಿಡ ಮರಗಳ ಪರೀಕ್ಷೆಯನ್ನ ಸೂಚಿಸಿದವರು ಜಿನಸೇನಾಚಾರ್ಯರೇ? ಮೂರ್ಖ, ಅದು ಭರತೋಕ್ತ ರಾಜನೀತಿ. ಭರತೋಕ್ತ ರಾಜನೀತಿಯೋ ಮತ್ತೊಂದು? ನಾನು ಕೇಳುತ್ತಿರುವಂತಹ ಪ್ರಶ್ನೆ ನೇರವಾಗಿದೆ. ಸೂಚಿಸಿದವರು ಜಿನಸೇನಾಚಾರ್ಯರೇ? ಹೌದು. ನಾನು ಊಹಿಸಿದ್ದು ಸುಳ್ಳಾಗಲಿಲ್ಲ. ಅಪ್ಪಾಜಿ, ನಿಮಗೆ ನನ್ನ ಸ್ನೇಹಿತರು ಅಯೋಗ್ಯರೆಂಬುವ ಶಂಕೆ. ಆದರೆ ನನ್ನ ಸ್ನೇಹಿತರು ನಿಮ್ಮ ಸ್ನೇಹಿತರಂತೆ ರಾಜದ್ರೋಹಿಗಳಲ್ಲ, ಗೋಮುಖ ವ್ಯಾಘ್ರರೂ ಅಲ್ಲ, ವಿಶ್ವಾಸಘಾತಕರೂ ಅಲ್ಲ. ನನಗೆ ಗದರುತ್ತೀರಿ, ನನಗೆ ಹೊಡೆಯುತ್ತೀರಿ ನಿಜ, ನನಗೆ ಬುದ್ಧಿವಾದ ಹೇಳುತ್ತೀರಿ ನಿಜ, ಹೇಳಬೇಕು ಕೂಡ. ಆದರೆ ನಿಮ್ಮ ಬುದ್ಧಿಯೂ ಕೂಡ ನಿಮ್ಮ ಕೈಯಲ್ಲೇ ಇರಬೇಕು. ಇಲ್ಲವೆಂದಲ್ಲಿ ನಾನಾಗಲಿ ನೀವಾಗಲಿ ಈ ರಾಜ್ಯವಾಗಲಿ ಯಾವುದು ಉಳಿಯುವುದಿಲ್ಲ. ಕೃಷ್ಣ, ಕೃಷ್ಣ, ನಿನ್ನ ಬಾಳು ಈ ಪರಿಯಾಗಬೇಕೆಂಬುದೇ ದೈವೇಚ್ಛೆಯೇ. ಈ ಸಿಂಹಾಸನಕ್ಕೆ ಮುಂದಿನ ಗತಿ ಏನು? ನಿನ್ನ ಬಾಳು ಹಾಗಾಗದಿರಲಿ ಕೃಷ್ಣ. ದೇವ, ಹಾಗಾಗದಿರಲಿ. ನಾನು ವಯಸ್ಸಿನಲ್ಲಿ ನಿನಗಿಂತ ಕಿರಿಯ ಇರಬಹುದು, ಆದರೆ ನೀನು ಮಾಡುತ್ತಿರುವುದು ತಪ್ಪೆಂದು ಹೇಳುವುದು ನನ್ನ ಕರ್ತವ್ಯ. ಹೀಗೆ ಮಾಡಿ ತಂದೆಯವರ ಮನಸ್ಸಲ್ಲಿ ಹೀಗೆ ನೋಡಿಸುತ್ತಿರುವೆ ಅಲ್ಲ. ಮಗು ಚಂದ್ರ, ಹಳಗುಳಿ ಮನೆ, ಕುಂಟೆ ಬಿಲ್ಲೆ ಆಟವನ್ನೆಲ್ಲ ಆಡಿ ಆಡಿದೆ ಮಗು. ಇಲ್ಲವಿದ್ದಲ್ಲಿ ಅದನ್ನು ಹೋಗಿ ಮೊದಲು ಆಟ ಮಾಡು. ನನಗೆ ಬುದ್ಧಿ ಹೇಳಲು ಬರಬೇಡ. ಅಣ್ಣ, ಯಾಕೋ ಯಾಕೋ ಇಷ್ಟು ಹಠ ಮಾರಿ ಆಗಿದ್ದೀರಾ? ಹಠ ಅವರಿಗೋ ನನಗೋ? ಅವರು ಮಾತ್ರ 14 ವರ್ಷವಿದ್ದಾಗಲೇ ಚಕ್ರವರ್ತಿಯಾಗಬಹುದು. ಆದರೆ ನಾನು ಮಾತ್ರ 18 ವರ್ಷವಾದರೂ ಯುವರಾಜನಾಗುವಂತಿಲ್ಲ. ಈ ನ್ಯಾಯವನ್ನು ನೋಡಿ ಸ್ವತಃ ಧರ್ಮದೇವತೆಯು ನಾಚಿಯಾಳು. ಅಣ್ಣ, ಹಾಗೆ ಮಾತನಾಡಬೇಡ, ಅದು ತಪ್ಪು ಅಣ್ಣ. ಛೀ, ನಿನ್ನಿಂದಲೂ ತಪ್ಪು ಸರಿಯ ಪಾಠವನ್ನ ಕೇಳುವಂತಾಯಿತು. ಆಯಿತು, ಈ ಕೃಷ್ಣ ಈ ಅರಮನೆಯಲ್ಲಿ ಇರುವುದು ಯಾರಿಗೂ ಇಷ್ಟವಿಲ್ಲದಿದ್ದರೆ ಆಯಿತು. ನನ್ನ ಶಕ್ತಿಗೇನೆಂದು ಎಲ್ಲರಿಗೂ ತೋರಿಸುತ್ತೇನೆ. ನನ್ನ ಬಳಿಯೂ ಪಡೆಗಳಿವೆ. ಅಣ್ಣ, ಅಣ್ಣ, ಆದರೂ ಆ ಕೋಪದಲ್ಲಿ ಕೃಷ್ಣನ ಮೇಲೆ ಕೈ ಮಾಡಬಾರದಾಗಿದೆ. ಅಂದು ಕೋಪಿಸಿಕೊಂಡು ಹೋದವನು 3 ತಿಂಗಳಾದರೂ ಪತ್ತೆಯೇ ಇಲ್ಲ. ಎತ್ತ ಹೋದನೋ, ಎಲ್ಲಿ ಹೋದನೋ, ಹೇಗಿದ್ದಾನೋ, ಏನು ಮಾಡುತ್ತಿದ್ದಾನೋ? ಕೃಷ್ಣ, ಏಕೆ ಹೀಗಾಗಿದೆ ಕೃಷ್ಣ? ಚಕ್ರವರ್ತಿಗಳೇ, ರಾಜಕುಮಾರ ಕೃಷ್ಣನು ಮಾನ್ಯಖೇಟನ ಮೇಲೆ ಬಂಡಾಯವಿದ್ದು ಶಂಕರಗಣನ ಸಹಾಯದೊಂದಿಗೆ ರಾಜಧಾನಿಯ ಮೇಲೆ ದಾಳಿ ಮಾಡಿದ. ಏನು? ದೇಶದ್ರೋಹದ ಮಟ್ಟಕ್ಕೂ ಹೋಯಿತೆ ಅವನ ಈ ಹಠ. ದೇಶದ್ರೋಹಿಗಳಿಗೆ ಏನು ಶಿಕ್ಷೆ ಎಂಬುದನ್ನು ನಾನೇ ಅವರಿಗೆ ತಿಳಿಸುತ್ತೇನೆ. ಕತ್ತಿಕೊಡಿ ಬಂಕರಸರೆ. ಚಕ್ರವರ್ತಿಗಳೇ, ರಾಜಕುಮಾರ ಕೃಷ್ಣನದು ಚಂಚಲೆಯ ಮನ. ನೀವು ಇದರ ತೊಂದರೆ ತಂದುಕೊಳ್ಳಬೇಡಿ. ನನಗೆ 24 ಗಂಟೆಗಳ ಸಮಯ ಅವಕಾಶ ಕೊಡಿ. ಸ್ವತಃ ರಾಜಕುಮಾರರ ನಿಮ್ಮ ಬಳಿ ಬಂದು ಕ್ಷಮೆ ಕೇಳುವಂತೆ ಮಾಡುತ್ತೇನೆ. ನನ್ನ ಬಳಿ ಕ್ಷಮೆ ಕೇಳುವುದು ಹಾಗಿರಲಿ ಬಂಕರಸರೆ. ಮೊದಲು ಆ ದೇಶದ್ರೋಹಿಯನ್ನು ಹಿಡಿದು ಹೇಳತನ್ನಿ. ಜೀವಂತವಾಗಿ ಆದರೂ ಸರಿ, ಇಲ್ಲದಿದ್ದರೂ ಸರಿ. ಚಕ್ರವರ್ತಿಗಳು ಆವೇಶಕ್ಕೊಳಗಾಗಬಾರದು.
ನಾನು ಮಾಡುತ್ತೇನೆ. ಬಿಟ್ಟು ಶರಣ, ಯಾಕೆ ಅರ್ಥವಿಲ್ಲದ ಹೋರಾಟ? ಈ ಆಯುಧ ಕತ್ತಿಗಳನ್ನೆಲ್ಲ ಬಿಟ್ಟು ಬಿಡು. ಚಕ್ರವರ್ತಿಗಳು ಆ ಜಯಂತಿಯನ್ನೇ ಕ್ಷಮಿಸಿದ್ದರು, ಆದರೆ ಅವಳೇ ಆತ್ಮಹತ್ಯೆ ಮಾಡಿಕೊಂಡು ನಿನ್ನನ್ನು ಕ್ಷಮಿಸುವುದಿಲ್ಲವೇ? ಬಂಕರಸರೇ, ನನ್ನ ಜೊತೆ ಹೋರಾಡಲು ಭಯವೇ ಅಥವಾ ಜೀವ ಹೆದರಿಕೆ? ಹಾಗಿದ್ದಲ್ಲಿ ನೇರವಾಗಿ ಹೇಳಿ, ಜೀವ ಭಿಕ್ಷೆಯನ್ನು ಕೊಟ್ಟು ಹೋಗಿ. ಕೃಷ್ಣ, ಕೃಷ್ಣ, ಈ ಯುದ್ಧವನ್ನೆಲ್ಲ ಬಿಟ್ಟು ಬಿಡು. ನಿನ್ನ ಕೈ ಪಲಾಯನ ಮಾಡಿದೆ, ಶಂಕರಗಣನು ಓಡಿ ಹೋಗಿದ್ದಾನೆ. ಈ ಕೃಷ್ಣನಿಗೆ ಯಾರ ಸಹಾಯವೂ ಬೇಕಿಲ್ಲ. ಒಂದು ರಣರಂಗದಲ್ಲಿ ಹೋರಾಡಿ ಗೆಲ್ಲುತ್ತೇನೆ, ಇಲ್ಲವೇ ಈ ರಣರಂಗದಲ್ಲಿಯೇ ಸಾಯುತ್ತೇನೆ. ಇಂತಹ ಸಂದರ್ಭ ಬಂದಲ್ಲಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತೇನೆ. ನನ್ನಿಂದ ಈ ರಾಜ್ಯದ ರಾಜಕುಮಾರನನ್ನು ಕೊಲ್ಲಲಾಗದು. ಇಲ್ಲಿ ದ್ವೇಷ ಆಸೆಗೆ ಕಾರಣವಾಗಲೇನೆ ಕೃಷ್ಣ? ಕಾರಣ ನಿನ್ನ ಜೊತೆಗಿನ ಹೋಲಿಕೆಯ ಅವಮಾನವನ್ನ ಪ್ರತಿದಿನ ಅನುಭವಿಸಿದ ನನಗೆ ತಿಳಿದಿದೆ. ಕಾರಣ ಹೋಲಿಕೆ. ನೀನು ಚಕ್ರವರ್ತಿಗಳ ಏಕೈಕ ಮಗ, ಯುವ ರಾಜಕುಮಾರ. ನಾನು ಪುಟ್ಟ ಪ್ರಾಂತ್ಯದ ಸಾಮಂತ ರಾಜರ ಮಗ. ನಿನ್ನೊಡನೆ ವಿದ್ಯಾಭ್ಯಾಸ, ಗೆಳೆತನವು ನನ್ನ ಭಾಗ್ಯ ಕೃಷ್ಣ. ನೀನು ಭವಿಷ್ಯದಲ್ಲಿ ಚಕ್ರವರ್ತಿ ಆಗಬೇಕಾದವನು. ಇನ್ನೂ ಸಮಯವಿದೆ ಕೃಷ್ಣ, ಶರಣಾಗು. ಶರಣಾಗುವುದು? ಶತ್ರುಗಳ ಎದುರು ಶರಣಾಗುವುದಿಲ್ಲ, ಶತ್ರುಗಳಿಗೆ ಕರುಣೆ ತೋರುವುದಿಲ್ಲ. ಏನು ಮಾತನಾಡುತ್ತಿದೆ ಕೃಷ್ಣ? ಶತ್ರುಗಳೇ? ಇಲ್ಲಿ ನಿನ್ನ ಶತ್ರುಗಳು ಯಾರು ಇಲ್ಲ ಕೃಷ್ಣ. ನಾನು ಎಂದಿಗೂ ನನ್ನ ತಮ್ಮನಾಗಿ ನೋಡಿದೆ ಕೃಷ್ಣ. ಶತ್ರುಗಳಿಗಲ್ಲದಿದ್ದರು ಮಾನ್ಯಕೇತದ ಪ್ರಜೆಗಳಿಗೆ, ಚಕ್ರವರ್ತಿಗಳಿಗಾದರೂ ಶರಣಾಗು. ಕೃಷ್ಣ, ಶತ್ರುಗಳಿಗಲ್ಲದಿದ್ದರು ತಮ್ಮನಾಗಿ ಈ ನಿನ್ನ ಅಣ್ಣನ ಮೇಲೆ ಆದರೂ ಕರುಣೆ ತೋರಿಸು ಕೃಷ್ಣ. ಲೋಕಾದಿತ್ಯ, ನೀನು ಉತ್ತರದ ದಂಡಯಾತ್ರೆಯನ್ನು ಪ್ರಾರಂಭಿಸು. ನಾನು ರಾಜಕುಮಾರನನ್ನು ಮಾನ್ಯಕೇಟದ ಕಡೆಗೆ ಕರೆದೊಯ್ಯುವೆ. ಆಗಲಿ ಅಪ್ಪಾಜಿ. ಹೆಚ್ಚಿನ ಚರ್ಚೆಗೆ ಆಸ್ಪದವಿಲ್ಲ. ಅಪರಾಧಿಯು ತನ್ನ ಮೇಲೆ ಹೊರಿಸಲಾಗಿರುವ ಎಲ್ಲ ಆರೋಪಗಳನ್ನು ಸತ್ಯ ಎಂದು ಒಪ್ಪಿಕೊಂಡಾಗಿದೆ. ಯುವರಾಜನಾಗಿ
ರಾಜ್ಯದ ಜನರ ಕ್ಷೇಮ ಕಾಯಬೇಕಾಗಿದ್ದವರೇ ಈ ಕೃತ್ಯವನ್ನು ಎಸಗಿರುವುದರಿಂದ ಈ ಅಪರಾಧದ ಭಾರ ಇನ್ನಷ್ಟು ಹೆಚ್ಚಾಗಿದೆ. ನಮ್ಮ ರಾಜ್ಯದಲ್ಲಿ ಒಬ್ಬ ಅಮಾಯಕ ಪ್ರಜೆಯ ಸಾವಿಗೆ ಕಾರಣರಾದವರಿಗೆ ಮರಣದಂಡನೆಯನ್ನು ವಿಧಿಸಲಾಗುತ್ತದೆ. ಇಲ್ಲಿ ನೂರಾರು ಜನರ ಸಾವು ಕಗ್ಗೊಲೆಗೆ ಕಾರಣನಾಗಿರುವ ಈ ಅಪರಾಧಿಗಿರುವುದು ಒಂದೇ ಶಿಕ್ಷೆ, ಚಿತ್ರಹಿಂಸೆಯಿಂದೊಡಗೂಡಿದ ಮರಣದಂಡನೆ. ಆದರೆ ಅಪರಾಧಿಯ ಪಾಪ ಪ್ರಜ್ಞೆಯನ್ನು ಕಂಡು ಚಿತ್ರಹಿಂಸೆಯಿಂದ ಬಿಡುಗಡೆ ಮಾಡಬೇಕೆಂದು ನಾವು ನಿರ್ಧರಿಸಿದ್ದೇವೆ. ಆದರೆ ಮರಣದಂಡನೆಯಿಂದ ಮುಕ್ತಿ ಇಲ್ಲ. ಇದು ನ್ಯಾಯಪೀಠದ ತೀರ್ಪು. ನ್ಯಾಯಪೀಠದ ತೀರ್ಪಿನ ಬಗ್ಗೆ ಧರ್ಮಾವತಾರರಾಗಲಿ, ಸಭೆಯಾಗಲಿ ಅಥವಾ ಅಪರಾಧಿಯಾಗಲಿ ಏನನ್ನಾದರೂ ಹೇಳುವುದಿದ್ದರೆ ಹೇಳಬಹುದು. ನ್ಯಾಯಪೀಠಕ್ಕೆ ಹಾಗೂ ಇಡೀ ಸಭೆಗೆ ನನ್ನ ವಂದನೆಗಳು. ಈ ಮರಣದಂಡನೆಯ ತೀರ್ಪು ನನಗೆ ತೋರಿದಂತಹ ಮಹದಾನುಗ್ರಹವೆಂದು ತಿಳಿದು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ. ನನಗೆ ಮರಣದಂಡನೆಯನ್ನ ವಿಧಿಸದಿದ್ದರೆ ಬದುಕಿರುವ ಘೋರ ಶಾಪಕ್ಕೆ ನಾನು ಒಳಗಾಗಬೇಕಿತ್ತು. ಈ ಕರುಣೆಗಾಗಿ ನ್ಯಾಯಪೀಠಕ್ಕೆ ಮತ್ತೊಮ್ಮೆ ವಂದಿಸುತ್ತೇನೆ. ಬದುಕಿರುವಷ್ಟು ದಿನ ನನ್ನಿಂದ ಯಾರಿಗೂ ಒಳ್ಳೆದಾಗಲಿಲ್ಲ. ಹೆತ್ತವರಿಗೆ ಒಳ್ಳೆಯ ಮಗನಾಗಲಿಲ್ಲ, ಕಲಿಸಿದವರಿಗೆ ಒಳ್ಳೆಯ ಶಿಷ್ಯನಾಗಲಿಲ್ಲ. ರಾಜ್ಯದ ಹಿತ ಕಾಯುವ ಯುವರಾಜನಿದ್ದು ಆಗಲೇ ಇಲ್ಲ. ಕನಿಷ್ಠ ಪಕ್ಷ ನನ್ನ ಹೆಣವಾದರೂ ಜೀವಜಂತುಗಳಿಗೆ ಆಹಾರವಾಗಲಿ. ಮರಣದಂಡನೆಯ ನಂತರ ನನ್ನ ಹೆಣವನ್ನ ದಟ್ಟಾರಣ್ಯದಲ್ಲಿ ಎಸೆದು ಬಿಡಿ. ನನ್ನ ಇರುವಿಕೆಯ ಎಲ್ಲ ಗುರುತನ್ನ ಅಳಿತು ಹಾಕಿ. ಇಡೀ ರಾಷ್ಟ್ರಕೂಟರಲ್ಲಿ ನನ್ನದೊಂದೇ ಪ್ರಾರ್ಥನೆ, ಈ ಕೃಷ್ಣನನ್ನ ರಾಷ್ಟ್ರಕೂಟರ ನಾಡಿಗೆ ಬಿದ್ದಂತಹ ಕೆಟ್ಟ ಕನಸಿನಂತೆ ಮರೆತು ಬಿಡಿ. ರಾಷ್ಟ್ರಕೂಟರ ನಾಡಿಗೆ ಜಯವಾಗಲಿ. ರಾಷ್ಟ್ರಕೂಟರ ನಾಡು ಚಿರಾಯುವಾಗಲಿ. ಎಲ್ಲರ ಮಾತುಗಳು ಮುಗಿದಿದ್ದರೆ ಅಪರಾಧಿಯನ್ನು ಇಲ್ಲಿಂದ ಎಳೆದೊಯ್ಯಬಹುದು. ನಾಳೆ ಪ್ರಾತಃ ಕಾಲದೊಳಗೆ ಅಪರಾಧಿಗೆ ಮರಣದಂಡನೆಯಾಗಿದೆ. ರಾಜಸ್ತ್ರೀಯರು ಹೀಗೆ ರಾಜ್ಯಸಭೆಗೆ ಬಹಿರಂಗವಾಗಿ ಬರಬಾರದು. ಆದರೆ ಅನಿವಾರ್ಯವಾಗಿ ಬರಬೇಕಾಗಿ ಬಂದ ನನ್ನ ಆಜ್ಞೆಯನ್ನು ಮನ್ನಿಸಿ ನನ್ನ ಮನವಿಯನ್ನು ಲಾಲಿಸಬೇಕು. ಲಾಲಿಸಬೇಕು. ರಾಜಸ್ತ್ರೀ ಎಂದು ಹೇಳುತ್ತಿರುವೆಯಲ್ಲ, ನೀನಾರು ತಾಯಿ? ಪ್ರಭು, ನಾನು ಚೇತಿಯ ರಾಜಕುಮಾರಿ. ಮರಣದಂಡನೆಗೆ ಗುರಿಯಾದ ಅಪರಾಧಿಗಳ ವಿವಾಹಿತ ಸ್ತ್ರೀ. ನ್ಯಾಯವನ್ನು ಬೇಡಿ ತಮ್ಮೆದುರು ಬಂದಿದ್ದೆ. ನ್ಯಾಯವನ್ನು ದಯಪಾಲಿಸಬೇಕು. ನೀನು ಹೇಳುತ್ತಿರುವ ಮಾತು ನಿಜವೇ ರಾಜಕುಮಾರಿ? ಪ್ರಭು, ನಾನು ಅಪರಾಧಿಯ ಪತ್ನಿಯೇ ಆಗಿರಬಹುದು. ಆದರೆ ಸುಳ್ಳಾಡಿ ಅಭ್ಯಾಸವಿಲ್ಲ ಪ್ರಭು. ಬೇಕಾದರೆ ರಾಜಕುಮಾರರನ್ನೇ ಕೇಳಬಹುದು. ಬಂಕರ ಸ್ವರೂಪಗಳು. ಹೌದು ಚಕ್ರವರ್ತಿಗಳೇ, ರಾಜಕುಮಾರ ಕೃಷ್ಣನನ್ನು ಸೆರೆ ಹಿಡಿಯುವ ಹೋಗಿದಾಗ ಈ ರಾಣಿಯ ಜೊತೆ ರಾಜಕುಮಾರ ವಿವಾಹವಾಗಿ ಇದನ್ನೇಕೆ ನಮಗೆ ಮೊದಲೇ ಹೇಳಲಿಲ್ಲ ಬಂಕರಸರೇ? ಹೇಳಬೇಕೆಂದು ಚಕ್ರವರ್ತಿಗಳೇ, ಅದಕ್ಕೆ ಅವಕಾಶವೇ ಕೊಡಲಿಲ್ಲ. ಇರಲಿ, ಇಲ್ಲಿ ಯಾವ ಮಮಕಾರಕ್ಕೂ ಆಸ್ಪದವೇ ಇಲ್ಲ. ಇದು ರಾಜ್ಯಸಭೆ, ನಾನು ನ್ಯಾಯಾಧೀಶನಷ್ಟೇ. ಅಪರಾಧಿಗೆ ಮರಣದಂಡನೆಯಾಗಲಿ ಎಂದೇ ಇಂದು ನಾವು ಬಯಸುತ್ತೇವೆ. ಪ್ರಭುಗಳು ಧರ್ಮಾವತಾರರು. ಅಪರಾಧಿಗೆ ನ್ಯಾಯವಾದ ಶಿಕ್ಷೆಯನ್ನೇ ವಿಧಿಸಿದ್ದೀರಿ. ಆದರೆ ನಿರಪರಾಧಿಯಾದ ನನಗೆ ಭಯಂಕರ ವೈಧವ್ಯದ ಶಿಕ್ಷೆಯನ್ನು ವಿಧಿಸಿದ್ದೀರ ಪ್ರಭು. ಅದರಿಂದ ಬಿಡುಗಡೆ ಮಾಡಿ, ಬಿಡುಗಡೆ ಮಾಡಿ. ನೀನು ಹೇಳುತ್ತಿರುವ ಮಾತು ನಿಜ. ಆದರೂ ಅಪರಾಧಿಗೆ ದಂಡನೆ ಮಾಡದಿರುವುದು ನ್ಯಾಯ ಒಪ್ಪುವ ಮಾತಲ್ಲ. ದಂಡನೆ ಮಾಡಬಾರದೆಂದು ಬೇಡುವುದಿಲ್ಲ ಪ್ರಭು. ನಾನು ಅವರ ಸಹಧರ್ಮಿಣಿ. ಅವರು ಬಂಡಾಯಗಾರರೆಂದು ಅರಿತು ಅವರನ್ನು ವಿವಾಹವಾದುದರಿಂದ ಅವರ ಅಪರಾಧದಲ್ಲೂ ಅರ್ಧ ಪಾಲು ನನ್ನದು.
ಅನುಗ್ರಹ ಮಾಡಿ ವೈಧವ್ಯದ ಭೀತಿಯಿಂದ ಬಿಡುಗಡೆ ಮಾಡಿ ಪ್ರಭು, ಬಿಡುಗಡೆ ಮಾಡಿ. ನಿನ್ನ ಬೇಡಿಕೆಯನ್ನು ಈಡೇರಿಸುವ ನನಗೆ ಮನಸ್ಸಿದ್ದರೂ ಅದು ಸಾಧ್ಯವಿಲ್ಲ. ಅಪರಾಧಿಗೆ ಮರಣದಂಡನೆಯೊಂದೇ ಶಿಕ್ಷೆ. ಚಕ್ರವರ್ತಿಗಳೇ, ರಾಜಕುಮಾರ ಕೃಷ್ಣರನ್ನು ಕ್ಷಮಿಸಿಬಿಡಿ. ಅವರ ಬದಲಿಗೆ ನನ್ನ ಪ್ರಾಣ ತ್ಯಾಗ ಮಾಡುತ್ತೀನಿ ಚಕ್ರವರ್ತಿಗಳೇ. ಛೇ, ಇದೇನು ಮಾತು ಬಂದರೆ ಒಬ್ಬರ ಶಿಕ್ಷೆಗೆ ಮತ್ತೊಬ್ಬರಿಗೆ ಮರಣದಂಡನೆಯನ್ನು ವಿಧಿಸಿ ತೃಪ್ತರಾಗುವಂತಹ ಹೇಯ ಮನಸ್ಸು ನನಗಿಲ್ಲ. ಅಪ್ಪಾಜಿ, ಅಣ್ಣನನ್ನು ಇದೊಂದು ಬಾರಿ ಕ್ಷಮಿಸಿಬಿಡಿ ಅಪ್ಪಾಜಿ. ಚಕ್ರವರ್ತಿಗಳೇ, ನ್ಯಾಯಪೀಠ ನೀಡಿರುವ ತೀರ್ಪು ನಮಗೆ ಒಪ್ಪಿಗೆ. ಆದರೆ ರಾಜ್ಯದ ಜನರೆಲ್ಲ ರಾಜಕುಮಾರರಿಗೆ ಕ್ಷಮಾದಾನ ನೀಡಬೇಕೆಂದು ಬಯಸುತ್ತಾರೆ. ತಾವು ಮನ್ನಿಸಿದರೆ ಅದು ಆಗಬಹುದು. ರಕ್ಷೆ ಶಿಕ್ಷೆ ಎರಡರಲ್ಲೂ ಪ್ರಜೆಗಳದ್ದೇ ಪರಮಾಧಿಕಾರ.